ಅಂತ ಹೋಲಿಸ್ಟಿಕ್ ಅನ್ನೋ ಪದನ ಇಲ್ಲಿ ಸೇರಿಸಿದ್ದಾರೆ. ನಿಮ್ಮ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಕೂಡ ಹೋಲಿಸ್ಟಿಕ್ ಎಜುಕೇಷನ್ ಅನ್ನೋ ಪದ ಸೇರಿಸಿದ್ದಾರೆ. ಆದರೆ ಅದು ಬೇರೆ ಅರ್ಥ ಕೊಡುತ್ತೆ, ಒಂದು ಸೀಮಿತವಾದ ಅರ್ಥ ಕೊಡುತ್ತದೆ. ಆದರೆ ಹೋಲಿಸ್ಟಿಕ್ ಅಂತ ಹೇಳಿದರೆ ಸಮಗ್ರ. ಸಮಗ್ರ ಯಾವಾಗ ಆಗುತ್ತೆ? ಸಮಗ್ರ ಅಂದರೆ ಎಲ್ಲವೂ ಸೇರಿಕೊಂಡಾಗ ಸಮಗ್ರವಾಗುತ್ತೆ. ಎಲ್ಲವೂ ಯಾವುವು ಸೇರಿಕೊಳ್ಳುವು? ಯಾವೆಲ್ಲ ಸೇರಿಕೊಂಡ್ರೆ ಸಮಗ್ರ ಆಗುತ್ತೆ ಅಂತಕ್ಕಂಥದ್ದು ಭಾಳ ಮುಖ್ಯ. ಇದರಲ್ಲಿ ಅದೇ ಮೊದಲನೇ ಒಂದು ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ಇದೆಲ್ಲ ಜಗತ್ತಿನಲ್ಲಿ ಅರಾಜಕತೆ, ಖೇಯಾಸ್ ಆ್ಯಂಡ್ ಕನ್ಫ್ಯೂಷನ್ ಅಂತ ಹೇಳ್ತೀವಲ್ಲ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಭಾಳ ಎಲ್ಲ ಬೆಳೆದು ಬಿಟ್ಟಿದ್ದೀವಿ ನಾವು. ಆದರೆ ಈಗ ಆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಬೆಳೆದು ಅನೇಕ ಯಂತ್ರಗಳು, ಹೊಸ ಹೊಸ ವಿಚಾರಗಳು, ಬೇರೆ ಒಂದು ಲೋಕಗಳಿಗೆ ಹೋಗ್ತಕ್ಕಂಥದ್ದು ಅವೆಲ್ಲ ಆಗಿದ್ದಾವೆ. ಆದರೆ ಮನುಷ್ಯ ತಾನು ಈ ಭೂಮಿ ಮೇಲೆ ಹೇಗೆ ಬಾಳಬೇಕು ಅನ್ನೋದೇ ಅವನಿಗೆ ಸರಿಯಾಗಿ ಗೊತ್ತಿಲ್ಲ. ಅದನ್ನು ಭೂಮಿ ಮೇಲೆ ಹೇಗೆ ಬಾಳಬೇಕು ಅನ್ನೋದು ಗೊತ್ತಾಗಬೇಕಾದ್ರೆ ಆ ಮಕ್ಕಳಿದಾರಲ್ಲ, ಅವರ ವಯಸ್ಸಿನಲ್ಲೇ ನಾವು ಅವ್ರಿಗೆ ತಿಳಿ ಹೇಳಬೇಕಾಗುತ್ತೆ. ಶಾಲಾ ಕಾಲೇಜುಗಳಲ್ಲಿ ತಿಳಿ ಹೇಳಬೇಕಾಗುತ್ತೆ. ಚೆನ್ನಾಗಿ ತಿಳಿ ಹೇಳಿದರೆ ಅದು ಜೀವನದಲ್ಲಿ ಹೆಂಗಪ್ಪ ಜೀವನ ಮಾಡೋದು ಅಂತಕ್ಕಂಥದ್ದು ಹೇಳಿದರೆ ಅಲ್ಲಿ ಮುಂದೆ ಅವ್ರು ದೊಡ್ಡವರಾದಮೇಲೆ ಎಲ್ಲ ಒಳ್ಳೆಯದಾಗುತ್ತೆ, ಸುಖ ಶಾಂತಿಯಿಂದ ಬಾಳೋದಕ್ಕೆ ಅವಕಾಶವಾಗುತ್ತೆ. ಆದರೆ ಈಗ ಹಂಗಿದೆಯೋ? ಇಷ್ಟೆಲ್ಲ ಒಂದು ಎಜುಕೇಷನ್ ಕಮಿಷನ್ಸ್ ಆ್ಯಂಡ್ ಕಮಿಟೀಸ್ ಇವೆಲ್ಲ ಬಂದರೂ ಕೂಡ ಇಂಥ ದೊಡ್ಡ ದೊಡ್ಡವು, ಆದರೆ ಎಜುಕೇಷನ್ ಸಿಸ್ಟಮ್ ಸುಧಾರಿಸಿದೆಯೋ ಅಥವಾ ಇಲ್ಲವೋ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಇದೆಲ್ಲ ನೋಡಿದಾಗ ಎಜುಕೇಷನ್ ಸಿಸ್ಟಮ್ಮು ಸುಧಾರಿಸಿಲ್ಲ. ಯಾಕೆ ಅಂತಂದರೆ ಮನುಷ್ಯ ತನ್ನ ಜೀವನದಲ್ಲೇ ಸುಖವಾಗಿಲ್ಲ. ಸುಖವಾಗಿದ್ದರೆ ಎಲ್ಲ ಬೇಕು. ಇಡೀ ಒಂದು ನಮಗೆ ಬೇಕಾಗಿರ್ತಕ್ಕಂಥದ್ದು ಯಾತಕ್ಕೋಸ್ಕರವಾಗಿ ನಾವು ಈ ಜೀವನ ಮಾಡ್ತಿದ್ದೀವಿ, ಯಾತಕ್ಕೋಸ್ಕರವಾಗಿ ಓದ್ತಿದ್ದೀವಿ, ಯಾತಕ್ಕೋಸ್ಕರವಾಗಿ ಕೆಲಸ ಮಾಡ್ತಾಯಿದ್ದೀವಿ, ಇವೆಲ್ಲ ಯಾತಕ್ಕೋಸ್ಕರವಾಗಿ ನಾವು ಸುಖವಾಗಿರಬೇಕು ಅಂತ ತಾನೆ. ಅದು ಆಗ್ತಾ ಇದೆಯಾ ನೋಡಿ. ಸುಖ ಅಂತಕ್ಕಂಥದ್ದು ದೇಹಕ್ಕೆ ಸಂಬಂಧಿಸಿರುವುದು, ಸಂತೋಷ ಅಂತಕ್ಕಂಥದ್ದು ಮನಸ್ಸಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಹರ್ಷ ಅಂತಕ್ಕಂಥದ್ದು, ಜಾಯ್ ಅಂತಕ್ಕಂಥದ್ದು ಆ ಮನಸಾತೀತ ಸ್ಥಿತಿ ಏನಿದೆಯೋ ಅದಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಇವಾಗ ಆಗುಂಬೆ ಅಸ್ತಮಯ, ದ್ರೋಣ ಪರ್ವತದ ಉದಯ, ಆಗುಂಬೆ ಘಾಟ್ಗೆ ಹೋದರೆ ಸಾಯಂಕಾಲ ಎಲ್ಲ ಬಣ್ಣಗಳು ನೋಡ್ಬೋದು. ಆ ಸೂರ್ಯ ಮುಳುಗಬೇಕಾದ್ರೆ ಆವಾಗ ನೋಡಿದ ತಕ್ಷಣ ಏನಾಗುತ್ತೆ, ಆವಾಗ ಆಹಾ ಎಷ್ಟು ಚೆನ್ನಾಗಿದೆಯಪ್ಪ ಇದು ಸೀನು ಅಂತ ಹೇಳಿಬಿಟ್ಟು ನಾವು ಉದ್ಗಾರ ಮಾಡ್ತೇವೇನು? ನೋಡಿದ ತಕ್ಷಣವೇ ಅವಾಕ್ಕಾಗ್ತೀವಿ. ಆಹಾ ಎಷ್ಟು ಚೆನ್ನಾಗಿದೆ ಅಂತಕ್ಕಂಥದ್ದು ಒಳಗಡೆ ನೋಡಿದ ತಕ್ಷಣವೇ ಅವಾಕ್ಕಾಗ್ತೀವಿ. ಅದು ಜಾಯ್ ಅಂದರೆ ಹರ್ಷ. ಅದಾದ ಮೇಲೆ ಬರ್ತಕ್ಕಂಥದ್ದು ಆನಂದ. ಆನಂದ ಅನ್ನೋದು ಸುಖ, ಆಮೇಲೆ ಸಂತೋಷ, ಹರ್ಷ. ಇವುಗಳ ನಂತರ ಕೊನೆಯದು ಯಾವುದಪ್ಪ ಅಂದರೆ ಆನಂದ. ಆನಂದ ಸಿಗಬೇಕಾದ್ರೆ ಅಲ್ಲಿ ಇಲ್ಲಿ ಎಲ್ಲಿ ಹುಡುಕಿದ್ರೂ ಸಿಕ್ಕೋದಿಲ್ಲದು. ಸುಖ ಹುಡುಕಿದ್ರೆ ಸಿಕ್ಕತ್ತೆ. ದುಡ್ಡು ಖರ್ಚು ಮಾಡಿದರೆ ಅದು ಮಾಡಿದರೆ ಹಿಂದೆ ಏನಾದರೂ ಮಾಡಿದರೆ ಸಿಕ್ಕತ್ತೆ.
ಸಂತೋಷವೂ ಕೂಡ ಮನಸ್ಸಿಗೆ ನೆಮ್ಮದಿ ಸಿಕ್ಕುತ್ತೆ. ಹರ್ಷ ಅದು ಸಿಕ್ಕೋದಿಲ್ಲ, ಅದು ತಾನೇ ಅದನ್ನ ಅನುಭವಿಸ್ಬೇಕು ಆ ನಿರ್ವಚನ ರೀತಿಯಲ್ಲಿ. ಅದಾದಮೇಲೆ ಆನಂದ ಅಂತಕ್ಕಂಥದ್ದು ಅದು ಯಾವಾಗ ಬರುತ್ತೆ? ಆ ಆನಂದ ಅಂತಕ್ಕಂಥ ಪದವನ್ನು ನಾವು ಬಳಸ್ತೇವೆ ವಿನಃ ನಿಜವಾಗಿಯೂ ಆನಂದವನ್ನು ನಾವು ಪಡೆದಿಲ್ಲ. ಎಂದೆಂದೂ ಇಡೀ ಜೀವನದಲ್ಲಿ ಆನಂದವನ್ನು ಪಡೆದಿಲ್ಲ. ಸುಖ ಸಂತೋಷ ಇವೆಲ್ಲ ಪಡೆದಿದ್ದೀವಿ. ಆನಂದ ಪಡಿಬೇಕು. ಆನಂದ ಪಡಿಬೇಕಾದ್ರೆ ಸ್ಪಿರಿಚುವಲ್ ನಾಲೆಡ್ಜ್ ಈಸ್ ಕ್ವೈಟ್ ಎಸೆನ್ಷಿಯಲ್. ಆ ಆಧ್ಯಾತ್ಮ ಜ್ಞಾನ ಇದೆಯಲ್ಲ, ಆ ಆಧ್ಯಾತ್ಮ ಜ್ಞಾನ ಅಂತಕ್ಕಂಥದ್ದು ಬರೀ ಜ್ಞಾನವಲ್ಲ, ಅನುಭವ ಜ್ಞಾನ. ಅದು ನಾಲೆಡ್ಜ್ ಅಂದರೆ ಅಕ್ಯುಮುಲೇಷನ್ ಆಫ್ ಫ್ಯಾಕ್ಟ್ಸ್. ಅನೇಕ ವಿಚಾರಗಳನ್ನು ಕಲೆ ಹಾಕಿದರೆ ಒಂದು ನಾಲೆಡ್ಜ್ ಆಗ್ತದೆ, ಅಂದರೆ ಜ್ಞಾನ. ಅದೇ ಕೊನೆಯಲ್ಲ. ಆದರೆ ಆ ಕಲೆ ಹಾಕಿದ ಮೇಲೆ ಆ ಜ್ಞಾನವನ್ನು ಅನುಭವಿಸಿದಾಗ ಅದು ವಿಸ್ಡಮ್, ಅಂದರೆ ಬುದ್ಧಿಯದು. ಈ ಅನುಭವ ಬೇಕಾಗಿದೆ, ಅನುಭವ ಜ್ಞಾನ ಬೇಕಾಗಿದೆ. ನಾವು ಈಗೇನು ಮಾಡ್ತಾಯಿದ್ದೀವಿ? ಮಕ್ಕಳಿಗೆ ಏನು ಕೊಡ್ತಾಯಿದ್ದೀವಿ? ಅನುಭವ ಜ್ಞಾನ ಕೊಡ್ತಾಯಿದ್ದೀವ, ಬರೇ ಜ್ಞಾನವನ್ನು ಕೊಡ್ತಿದ್ದೀವೋ? ನಾಲೆಡ್ಜ್ ಆ್ಯಂಡ್ ವಿಸ್ಡಮ್ ಇವೆರಡರಲ್ಲಿ ತಗೊಳ್ಳೋಣ. ನಾವು ಕೊಡೋದು ಕೇವಲ ನಾಲೆಡ್ಜೇ, ಅಕ್ಯುಮುಲೇಷನ್ ಆಫ್ ಫ್ಯಾಕ್ಟ್ಸ್ ಅಷ್ಟೇ ಕೊಡೋದು ನಾವು. ನೆಕ್ಸ್ಟು ಆ ವಿಸ್ಡಮ್ ಬರಬೇಕು. ವಿಸ್ಡಮ್ ಬರಬೇಕು ಅಂತ ಹೇಳಿದರೆ ಯು ಮಸ್ಟ್ ಅಟೈನ್ ಸ್ಪಿರಿಚುಯಾಲಿಟಿ. ನಮ್ಮ ಆತ್ಮಜ್ಞಾನವನ್ನು ಹೆಚ್ಚಿಸ್ಕೋಬೇಕು. ಅದು ಇಲ್ಲದೆ ಹೋದರೆ ಪೂರ್ಣತ್ವ ನಮಗೆ ಲಭ್ಯವಾಗಲ್ಲ. ಆದರೆ ಈಗ ಬೇಕೋ ಅದು ನಮಗೆ? ಈಗ ಬೇಕೇನು? ಈಗ ಮಕ್ಕಳಿಗೆ ನಾವು ಹಿಂದಿನವ್ರು ಏನು ಮಾಡ್ತಿದ್ರು, ಇದರಲ್ಲಿ ಯಾವುದು ಗುರುಕುಲ ಸಿಸ್ಟಮ್ನಲ್ಲಿ ಏನು ಮಾಡೋರು, ಅದೆಲ್ಲ ಒಂದು ವಾತಾವರಣವೇ ಬೇರೆ ಇರ್ತಾಯಿತ್ತಲ್ವೇ ಊರವ್ರಿಗೆ. ಅದೆಲ್ಲ ಇದರಲ್ಲಿ ವಾತಾವರಣ, ಅಂಥ ವಾತಾವರಣದಲ್ಲಿ ಮಕ್ಕಳಿಗೆ ಪಾಠ ಹೇಳ್ತಿದ್ರು. ಅವರು ಮಕ್ಕಳು ಅದನ್ನು ಹಾಗೆ ಮೆಲುಕು ಹಾಕ್ತಾಯಿದ್ರು. ಅವನ್ನ ಒಬ್ಬನ್ನ ಕೇಳಿದರೆ ಆ ಮೇಷ್ಟ್ರು ಹೇಳಿರೋದನ್ನೆಲ್ಲ ರಿಪೀಟ್ ಮಾಡಿಬಿಡೋರು. ಗುರುಕುಲ ಸಿಸ್ಟಮ್ನಲ್ಲಿ ರಿಪಿಟೇಷನ್ ಅಂದರೆ ಏನು ಹೇಳಿರ್ತಾರೋ ಮೇಷ್ಟ್ರು, ಅದು ಆ ಸ್ಮರಣೆಯಿಂದ ಆ ಹುಡುಗ ಎಲ್ಲ ಹೇಳಿಬಿಡೋನು, ಎಲ್ಲರೂ ಹೇಳೋರು. ಈಗ ಅದಿದೆಯೋ? ಆದರೆ ಅದು ಬೇಕೋ? ಅದನ್ನು ಬೇಕು, ಅದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ಆದ್ದರಿಂದ ಯಾವುದು ಕೊಡಬೇಕು, ಯಾವುದು ಬಿಡಬೇಕು, ಏನನ್ನು ತಿಳ್ಕೋಬೇಕು, ಏನನ್ನು ತಿಳ್ಕೊಳ್ಬಾರ್ದು ಅಂತಕ್ಕಂಥದ್ದು ಬಹಳ ಇಲ್ಲಿ ಸ್ಪಷ್ಟವಾಗಬೇಕಾಗಿದೆ. ಅದನ್ನು ಮಾಡಬೇಕಾಗಿದೆ ಈ 2 ದಿವಸದಲ್ಲಿ. ನಾವು ಈಗ ಬೇಕಾಗಿರೋದೇನು, ನಾವು ಕೊಡ್ತಿರೋದೇನು? ಇದರಲ್ಲಿ ಯಾವುದೇ ಒಂದು ಈಗ 21st ಸೆಂಚುರಿಗೆ ಎಜುಕೇಷನ್ನು ಕೊಡಬೇಕಪ್ಪ, ಅದು ಒಂದೊಂದು ಸೆಂಚುರಿಯಲ್ಲಿ ಒಂದೊಂದು ಥರ ಎಜುಕೇಷನ್ ಕೊಡಬೇಕಾಗುತ್ತೆ. ಅದರಲ್ಲಿ ಈಗ 20th ಸೆಂಚುರಿಯಲ್ಲಿ ಏನು ಕೊಟ್ಟಂಗಾಯಿತು, ಇಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಭಾಳ ಇಂಪ್ರೂವ್ ಆಗಿಬಿಡ್ತದೆ, ಭಾಳ ಚೆನ್ನಾಗಾಯ್ತದೆ ಅಲ್ವೇ? ಆದರೆ ಮನುಷ್ಯ ಅಶಾಂತಿಯಿಂದ ನರಳ್ತಾ ಇದ್ದಾನಲ್ಲ. ಸಣ್ಣ ಮಕ್ಕಳಾದಿಯಾಗಿ, ಯುವಕರಾದಿಯಾಗಿ ಮತ್ತು ಮುದುಕರಾದಿಯಾಗಿ ಎಲ್ಲರೂ ನರಳ್ತಾ ಇದ್ದಾರೆ. ನನಗೆ 1 ಲಕ್ಷ ರೂಪಾಯಿ ಸಂಬಳ ಬರುತ್ತೆ ಅಂತ ಅಂದರೂ ಕೂಡ ಅವನು ನರಳ್ತಾನೆ. ಇದು ನಿಜವೋ ಸುಳ್ಳು? ಹೌದಾ? ಹಾಗೆ ಯಾಕೆ ನರಳ್ತಾನೆ?
ಯಾಕೆ ನರಳ್ತಾನೆ? ಅವನಿಗೆ ಅದು ಬೇಕು, ಇದು ಬೇಕು, ಎಲ್ಲ ಬೇಕು. ಇನ್ನು ಬಂದ ಮೇಲೆ ಇನ್ನೂ ಬೇಕು. ಅದು ಇಟ್ ಈಸ್ ಲಿಮಿಟ್ಲೆಸ್ ಅಲ್ವೇ? ಯಾಕೆ ಇನ್ನೂ ಬೇಕು, ಇನ್ನೂ ಬೇಕು ಅಂತಕ್ಕಂಥದ್ದನ್ನು ಪ್ರಚೋದನೆ ಮಾಡ್ತಕ್ಕಂಥದ್ದು ಒಳಗೆ ಯಾವುದು? ನೋಡಿ, ಈಗ ಮನಸ್ಸು ಅಂತ ಹೇಳ್ತೀರಿ. ಮನಸ್ಸನ್ನು ಸರಿಯಾಗಿ ತಿಳ್ಕೊಳ್ಳದೆ ಇರತಕ್ಕಂಥದ್ದೇನೇ ಅವನ ಜೀವನವಿಡೀ ಅಶಾಂತಿಗೆ ಕಾರಣ. ಮನಸ್ಸನ್ನು ಸರಿಯಾಗಿ ತಿಳ್ಕೊಳ್ಳದೆ ಇರೋದು ಅಂದರೆ, ಮನಸ್ಸು ಅಂತ ಅಂದರೆ ಏನು? ಈಗ ದಿವಸಕ್ಕೆ ಒಂದು 20 ಸಲ ಹೇಳ್ತೀವಿ ನಾವು ಮನಸ್ಸು. ಎಲ್ಲಿ ಹೇಳಿ ನೋಡೋಣ ಮನಸ್ಸು ಅಂದರೆ ಏನು? ಹೇಳಿ ನೋಡೋಣ. ಸಂಕಲ್ಪ ವಿಕಲ್ಪ ಆಗ್ಬೋದು. ನೋಡಿ, ಸಂಕಲ್ಪ ವಿಕಲ್ಪ. ಸಂಕಲ್ಪ ಅನ್ನೋದು ಮನಸ್ಸೇ, ವಿಕಲ್ಪ ಅನ್ನೋದು ಮನಸ್ಸೇ. ಮನಸ್ಸಿನ ಒಂದು ಮುಖ ನಾವು ನೋಡ್ತೀವಿ, ಸಂಕಲ್ಪ ಮಾಡೋದು ಅದು ಮನಸ್ಸು ಅಂಥೇಳಿ. ವಿಕಲ್ಪ ಅಂತಕ್ಕಂಥದ್ದು ಅದರ ಜೊತೆಗೆ ಬಂದಿರುತ್ತೆ. ಆ ಸಂಕಲ್ಪ ವಿಕಲ್ಪಗಳು ಎರಡು ಜೊತೆಗಾರರು. ಸಂಕಲ್ಪ ಮತ್ತು ವಿಕಲ್ಪ ಎರಡೂ ಜೊತೆಗಾರರು. ಒಬ್ಬರನ್ನ ಬಿಟ್ಟು ಇನ್ನೊಬ್ಬರು ಇರೋದಿಲ್ಲ. ಅಂಥವು ಅವೆರಡೂ ಮನಸ್ಸು. ಅಂತ ಸರಳವಾಗಿ ಹೇಳ್ತಾರೆ ನೋಡಿ, ಮೈಂಡ್ ಈಸ್ ದಿ ಬಂಡಲ್ ಆಫ್ ಥಾಟ್ಸ್ ಅಂತ ಹೇಳ್ತಾರೆ. ಮನಸ್ಸು ಆಲೋಚನೆಗಳ ಏನು ಒಂದು ಕಂತೆ, ಒಂದು ಗೊಂಚಲು, ಆಲೋಚನೆಗಳ ಗೊಂಚಲು. ಈಗ ಆಲೋಚನೆ ಬರ್ತಿರ್ತವೆ ನಮಗೆ. ಆಲೋಚನೆಗಳು ಬರ್ತಾ ಇದ್ದರೆ ಅವು ದಿವಸವೆಲ್ಲ ಒಂದು ಆಲೋಚನೆ ಬರುತ್ತೆ ಯಾವುದೋ ಒಂದು ವಿಚಾರದ ಬಗ್ಗೆ. ತಿರುಗಿನ ಸ್ವಲ್ಪ ಹೊತ್ತಾದ್ಮೇಲೆ ಇನ್ನೊಂದು ವಿಚಾರದ ಬಗ್ಗೆ ಇನ್ನೊಂದು ಆಲೋಚನೆ ಬರುತ್ತೆ, ಇನ್ನೊಂದು ಆಲೋಚನೆ ಹಿಂಗೆ ಬರ್ತಿರ್ತವೆ. ಒಂದೊಂದು ಆಲೋಚನೆ. ಈಗ ಏನು, ನಮ್ಮ ಮಗ ಶಾಲೆಯಿಂದ ಅವನು ಮನೆಗೆ ಬಂದಿಲ್ಲ, ಅವನು ಎಲ್ಲೋಗಿರ್ಬೋದು ಏನು ಅಂತ ಹೇಳಿಬಿಟ್ಟು ಕೆಲವಾರು ಒಂದು ಆಲೋಚನೆಗಳು ಬರ್ತವೆ. ಆ ಆಲೋಚನೆಗಳ ಕಂತೆ ಅದಕ್ಕೆ ಮನಸ್ಸು ಅಂತ. ಅಂಥವು ಆಲೋಚನೆಗಳ ಕಂತೆಗಳು ಏನಿರ್ತವೆ, ಒಂದೊಂದು ಕಂತೆ ಅಥವಾ ಒಂದೊಂದು ಬಂಡ್ಲು, ಅದಕ್ಕೆ ಮನಸ್ಸು ಅಂತ ಜನರಲ್ಲಾಗಿ ಕರಿತೀವಿ. ಆ ಮನಸ್ಸು ಅಂತಕ್ಕಂಥದ್ದು. ಒಬ್ಬರು ಹೇಳ್ತಾರೆ, ಮಹಾಜ್ಞಾನಿ ಹೇಳೋದು, ಮನಸ್ಸು ಸತ್ಯದ ಕೊಲೆಗಾರ, ಆ ಕೊಲೆಗಾರನನ್ನು ಕೊಲ್ಲು ಅಂತ ಹೇಳುತ್ತೆ. ಸರಿ, ಮನಸ್ಸು ಸತ್ಯದ ಕೊಲೆಗಾರ. ಆ ಸತ್ಯ ಅಂತಕ್ಕಂಥದ್ದು ಯಾವುದು? ಅದು ಎಲ್ಲಿಂದ ಬರುತ್ತೆ? ಆ ಸತ್ಯವನ್ನು ಕೊಲೆ ಮಾಡಿದರೆ ಮಾತ್ರ ಆ ಒಂದು ಏನು ಈ ಮನಸ್ಸನ್ನು ಕೊಲೆ ಮಾಡಿದರೆ ಮಾತ್ರ ಸತ್ಯ ಲಭಿಸುತ್ತೆ. ಯಾವ ಅರ್ಥದಲ್ಲಿ ಹೇಳ್ತಾರೆ? ಅದನ್ನು ಎಲ್ಲಾದರೂ ಕೇಳಿದ್ದೀರಾ? ಹೊಸ ವಿಚಾರಗಳಿಗೆಲ್ಲ ಅವೇ ಬರ್ತಾವೆ, ಹೊಸವು. ನೀವು ಎಲ್ಲೆಲ್ಲಿ ಸಾಮಾನ್ಯವಾಗಿ ಕೇಳಿರಲ್ಲ, ಅವನು ನೋಡೋಣ. ಈಗ ನೋಡಿ, ಇದೆಲ್ಲಪ್ಪ ಇದು, ನಾನು ಅಲ್ಲಿ ಹೋಗ್ಬೇಕು, ಇದು ಒಳ್ಳೆಯ ಮನಸ್ಸು, ಇದು ಕೆಟ್ಟ ಮನಸ್ಸು ಅಂತ ಹೇಳ್ತೀವಲ್ಲ, ನಾವು ಮಾಡ್ಕೊಂಡಿರೋದು ಒಳ್ಳೆಯ ಮನಸ್ಸು ಕೆಟ್ಟ ಮನಸ್ಸು ಅಂತ. ಇಲ್ಲ ಅಂದರೆ ಆ ಮನಸ್ಸು ನಾನು ಒಳ್ಳೆಯದು ಕೆಟ್ಟದ್ದು ಅಂತ ಅದು ಹೇಳುತ್ತಾ? ನಾವು ಮಾಡಿಕೊಂಡಿರೋರು. ನಾವ್ಯಾರು? ನಮ್ಮ ಅನುಭವಕ್ಕೆ ತಕ್ಕಂತೆ ಯೋಚನೆಗಳನ್ನು ಮಾಡ್ತೀವಿ, ಸಂದರ್ಭಕ್ಕೆ ತಕ್ಕಂತೆ ಯೋಚನೆಗಳನ್ನು ಮಾಡ್ತೀವಿ. ಇದರಲ್ಲಿ ಹೇಗೆ ಸತ್ಯ ಅತ್ಯಂತ ಕೊನೆಗೆ ರಮಣ ಮಹರ್ಷಿ ಅಂತವ್ರು ಏನು ಹೇಳ್ತಾರೆ ಅಂದರೆ, ನೋಡಿ,
ಸತ್ಯಕ್ಕೆ ಈಗ ಹೋಗಬೇಕಾಗಿದೆ ತಾನೇ. ಇವೆಲ್ಲ ಏನಿದ್ದಾವೆ ಎಲ್ಲ ಮಿಥ್ಯ. ಇವೆಲ್ಲ ಅವುಗಳನ್ನು ಹಿಡ್ಕೊಂಡೇ ನಾವು ವಿ ವಿಲ್ ಬಿ ಮಿಸ್ಲೆಡ್. ಅಂದರೆ ನಾವು ತಪ್ಪು ದಾರಿಗೆ ಹೋಗ್ತಾ ಇದ್ದೀವಿ. ಯಾಕೆ? ತಪ್ಪು ಅರ್ಥೈಸ್ಕೊಂಡು. ಹೀಗೆ ಅದು ಇರುತ್ತೆ ನೋಡಿ. ಇದಕ್ಕೋಸ್ಕರವಾಗಿ ನಾವು ಸತ್ಯವನ್ನು ತಿಳ್ಕೊಳ್ಬೇಕಾದ್ರೆ ನಮ್ಮನ್ನು ನಾವು ತಿಳ್ಕೊಳ್ಬೇಕು. ನಮ್ಮನ್ನು ನಾವು ತಿಳ್ಕೊಳ್ಬೇಕು ಅಂತಂದರೆ ಅವಾಗ ಸತ್ಯವನ್ನು ನಾವು ತಿಳ್ಕೊಂಡಂಗೆ ಆಗುತ್ತೆ. ನಮ್ಮನ್ನು ನಾವು ತಿಳ್ಕೊಳ್ಳೋದು ಬಿಟ್ಟು ಇನ್ನು ಉಳ್ಕೋದನ್ನೆಲ್ಲ ತಿಳ್ಕೊಳ್ತಾ ಇರ್ತೀವಿ ನಾವು, ಅಲ್ವೇ? ಇದೇ ಆಗ್ತಿರೋದು. ನಾನು ಯಾರು ಅಂತ ಒಂದು ಪ್ರಶ್ನೆ ಹಾಕಿದರೆ ಒಬ್ಬೊಬ್ಬರು ಒಂದೊಂದು ಥರ ಉತ್ತರ ಕೊಡ್ತಾರೆ ಉತ್ತರಗಳನ್ನ ಕೊಡ್ತಾರೆ. ಆದರೆ ಆ ಉತ್ತರಗಳು ಅವರವ್ರಿಗೆ ಸರಿ, ಬೇರೆಯವರಿಗೆ ಆ ಉತ್ತರ ಸರಿ ಇರೋದಿಲ್ಲ. ಅವ್ರ ಜೊತೆಗೆ ಇನ್ನೊಬ್ರು ಯಾರನ್ನ ಬಂದರೆ ಅದು ಓಟು ಅವ್ರಿಗೆ ಜಾಸ್ತಿ ಬಂತು ಅಂತ ಹೇಳ್ಬೋದು. ನೋಡಿ, ನಥಿಂಗ್ ಈಸ್ ಹೋಲಿ, nothing is unholy. Say not. That is the final verdict of a great Mahatma. ಯಾವುದೂ ಪವಿತ್ರವಲ್ಲ, ಯಾವುದೂ ಅಪವಿತ್ರವಲ್ಲ. ಯಾವುದು ಪವಿತ್ರವಲ್ಲ, ಯಾವುದು ಅಪವಿತ್ರವಲ್ಲ. ಹಾಂ, ಇಲ್ಲ ಇಲ್ಲ ಆ ಕಡೆ ಇಲ್ಲ 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 ಯಾವುದು ಪವಿತ್ರವಲ್ಲ, ಯಾವುದು ಅಪವಿತ್ರವಲ್ಲ. ಯಾವ್ಯಾವುದು ಹೇಗಿದೆಯೋ ಹಾಗೇ ಇರುತ್ತೆ. ನಥಿಂಗ್ ಈಸ್ ಹೋಲಿ ಆ್ಯಂಡ್ ನಥಿಂಗ್ ಈಸ್ ಅನ್ಹೋಲಿ. ಎವ್ರಿಥಿಂಗ್ ಈಸ್ ಆ್ಯಸ್ ಇಟ್ ಈಸ್. ದಟ್ ಈಸ್ ಫೈನಲ್. ಎವ್ರಿಥಿಂಗ್ ಈಸ್ ಆ್ಯಸ್ ಇಟ್ ಈಸ್ ಅಂದರೆ ಎವ್ರಿಥಿಂಗ್ ಈಸ್ ಆ್ಯಸ್ ಇಟ್ ಈಸ್ ಅಂತ ಹೇಳಿದರೆ ಯಾವ್ಯಾವುದು ಹೆಂಗಿರುತ್ತೋ ಜಗತ್ತಿನಲ್ಲಿ ಹಂಗಂಗೆ, ಯಾರ್ಯಾರು ಹೆಂಗಿರ್ತಾರೋ ಹಂಗಂಗೆ ಅಂತಕ್ಕಂಥದ್ದು. ಅಂದರೆ ಯಾರ್ಯಾರು ಹೆಂಗಿರ್ತಾರೋ ಹಂಗಂಗೆ, ಯಾವ್ಯಾವುದು ಹೆಂಗಿರುತ್ತೋ ಹಂಗಂಗೆ ಈ ಜಗತ್ತಿನಲ್ಲಿ ಅಂದಮೇಲೆ ನಥಿಂಗ್ ಈಸ್ ಹೋಲಿ ಆ್ಯಂಡ್ ನಥಿಂಗ್ ಈಸ್ ಅನ್ಹೋಲಿ ಅಂತ ಬಂದ ಮೇಲೆ ಇವು ಎಲ್ಲಿಂದ ಬರ್ತಾವೆ? ಇವು ಈ ಪದಗಳು ಎಲ್ಲಿಂದ ಬರ್ತವೆ? ನಥಿಂಗ್ ಈಸ್ ಹೋಲಿ ಅನ್ನೋದು ನಿನ್ನ ಮನಸ್ಸಿನಿಂದಾನೇ ಬರೋದು. ಎಲ್ಲಿಂದ ಬರ್ತದೆ? ಇಲ್ಲ ಅಂತಂದರೆ ಅದಕ್ಕೆ ಮನಸ್ಸು ಅಂತ ತಾನು ಹೇಳಿದ್ದು. ಇದು ಒಳ್ಳೆಯದು, ಇದು ಕೆಟ್ಟದ್ದು, ಇದು ಸರಿ, ಇದು ತಪ್ಪು, ಇದು ಬೇಕು, ಇದು ಬೇಡ. ಇವನು ಹೇಳೋದು ಯಾವುದು? ಮನಸ್ಸು. ಒಬ್ಬೊಬ್ಬರ ಮನಸ್ಸು ಒಂದೊಂದು ಥರ. ಆದ್ದರಿಂದ ಮನಸ್ಸು ಅಂತಕ್ಕಂಥದ್ದು ಒಬ್ಬೊಬ್ಬರಿಗೆ ಅದು ಒಂದೊಂದು ಥರ ಮನಸ್ಸಿರುತ್ತೆ. ಆ ಮನಸ್ಸು ಹೇಳುತ್ತೆ ದೇವ್ರನ್ನ ಸಾಕ್ಷಾತ್ಕಾರ ಮಾಡ್ಕೋಬೇಕು, ಅದಕ್ಕೆ ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು, ಗುಡ್ಡ ಕಲ್ಲೂರಬೇಕು, ಅದಕ್ಕೆ ಮಾಡಬೇಕು, ಇದಕ್ಕೆ ಮಾಡಬೇಕು ಅಂತ ಹೇಳುತ್ತದೆ. ಅದು ಸರಿನೋ? ಈಗೇನು ಮಾಡ್ತಾಯಿದ್ದಾರೆ, ಭಕ್ತಿ ಭಾವ, ಕರ್ಮಯೋಗ, ಭಕ್ತಿ ಯೋಗ ಇವೆಲ್ಲ ಇದಾವಲ್ಲ. ಇವೆಲ್ಲ ಎಲ್ಲಿಗೆ ಹೋಗ್ಬೇಕು? ಕರ್ಮಯೋಗ, ಭಕ್ತಿ ಯೋಗ ಇವೆಲ್ಲ ಯಾವುದರ ಸೃಷ್ಟಿಗಳಿವೆಲ್ಲ? ಮನಸ್ಸಿನ ಸೃಷ್ಟಿಗಳೇ ಅಲ್ವಾ?
ಇವನ್ನೆಲ್ಲ ಸರಿಯಾಗಿ ತಿಳ್ಕೊಂಡ್ರೆ ನಾವು ಇದಾಗುತ್ತೆ. ಅದಕ್ಕೆ ಫ್ಯಾನ್ ಅಂತ ಹೇಳ್ತೀವಿ. ಇರಲಿ, ಟೈಮೇ ಇಲ್ಲ, ಏನು ಮಾಡ್ತೀರಿ. ನಮ್ಮ ವಿಶ್ವನಾಥ್ನಿಂದ ಪಾಪ ಆತ ಭಾಳ ಒಳ್ಳೆ ವ್ಯಕ್ತಿ, ಭಾಳ ಜ್ಞಾನಿ. ಯಾಕೆಂದರೆ ಆ ಪುಸ್ತಕಗಳನ್ನ ಅರ್ಥ ಮಾಡ್ಕೋಬೇಕಾದ್ರೆ ಸ್ವಲ್ಪ ಬೇಕು. ಅವರಿಂದ ನಿಮಗೆ ಮೆಸೇಜು ಅದು ಬರಮಾಡಿಸ್ಕೊಂಡಿದ್ದಾಯಿತು. ನೋಡಿ, ಇದರಲ್ಲಿ ಸ್ವಲ್ಪ ಹಿಂಗೆ ತಿರುಗಿಸಿ, ಅಲ್ಲೆಲ್ಲ ತಿರುಗಿಸಿ. ರೈಟ್. ಈಗ ನೋಡಿ, ವೆಂಕಟರೆಡ್ಡಿಗೂ ಜೈ. అంత నువ్వే తీసుకుని రావాలా. నీ ఒక ಬ್ಲೆಸ್ಸಿಂಗ್ಸ್ ಕಾವಲ್ಲ. ನೋಡಿ, ಇಲ್ಲಿ ಮನುಷ್ಯ ತನ್ನನ್ನು ತಾನು ತಿಳ್ಕೊಳ್ಬೇಕು ಅಂತ ಹೇಳಿದರೆ ಇವೆಲ್ಲ ನಾವೇನು ಹೇಳ್ತೀವಿ, ಏನು ತಿಳ್ಕೊಂಡಿದ್ದೀವಿ ಅವೆಲ್ಲವೂ ಸುಳ್ಳು. ಅವುಗಳಿಗೆ ಆಧಾರವೇ ಇಲ್ಲ. ಆಧಾರ ಯಾವಾಗ ಬರುತ್ತಪ್ಪ ಅಂತ ಹೇಳಿದರೆ ಈ ಒಂದು ಚಿತ್ರ ತಿಳ್ಕೊಂಡ್ಬಿಟ್ರೆ ಆಧಾರ. ಈ ಒಂದು ಚಿತ್ರ ತಿಳ್ಕೊಂಡ್ಬಿಟ್ರೆ ಆಧಾರ. ಇಲ್ಲ ಅಂತ ಅಂದರೆ ಎಲ್ಲೆಲ್ಲಿಗೋ ಹೋಗುತ್ತೆ, ಮನಸ್ಸು ಎಲ್ಲೆಲ್ಲಿಗೋ ತೊಗೊಂಡು ಹೋಗುತ್ತೆ, ಕೊನೆಗೆ ಏನು ಇಲ್ದಾಗ ಮಾಡೋಕ್ಬಿಡುತ್ತೆ, ದಿಕ್ಕೇ ಇರೋಲ್ಲ ಅವನಿಗೆ. ನೋಡಿ, ಇದೆಲ್ಲ ಏನು ಅಂತ ಹೇಳಿದರೆ ಬೇರೆ ಬೇರೆ ಬಣ್ಣಗಳೇನಿದ್ದಾವೆ, ಒಂದೊಂದು ಬಣ್ಣ ಒಂದೊಂದು ಪ್ರಜ್ಞಾಸ್ಥಿತಿಯನ್ನು ತಿಳಿಸುತ್ತೆ. ಆ ವಿಶ್ವನಾಥ್ ಹೇಳಿದ್ರಲ್ಲ, ಏನೋ ಸಮಗ್ರ ಶಿಕ್ಷಣ ಅಂತ ಹೇಳಿದರೆ ಏನು 7 ಹಂತಗಳ ಪ್ರಜ್ಞೆ ಏನಿದೆ, 7 ಹಂತಗಳ ಪ್ರಜ್ಞೆಯನ್ನು ನಾವು ಅಧ್ಯಯನ ಮಾಡ್ತಕ್ಕಂಥದ್ದೇನೆ ಏನು ಸಮಗ್ರ ಶಿಕ್ಷಣ ಅಂತ ಹೇಳಿದ್ರಲ್ಲ, ಇದೆ. ಇದಿಲ್ಲದಿದ್ದರೆ ಆಗೋದಿಲ್ಲ. ನೋಡೋಣ ಇದೇನು ಅಂಥೇಳಿ. ಇದು ಮನುಷ್ಯನ ಸ್ವರೂಪ ಇದು ಕಾಣಿಸುತ್ತೆ. ಇದು ನಮಗೆಲ್ಲ ಸ್ಥೂಲ ದೇಹ ಅಂತ ಕರಿತೀವಿ ಇದಕ್ಕೆ. ಸ್ಥೂಲ ದೇಹದ ನಂತರ ಬೇರೆ ದೇಹಗಳಿದ್ದಾವೆ ಅಂತ ನಮಗೆ ಗೊತ್ತಿಲ್ಲ. ಸಾಮಾನ್ಯವಾಗಿ 99% ಪೀಪಲಿಗೆ, ಜನಕ್ಕೆ ಭಾಳ ಇದ್ದಾವೆ ಅವೆಲ್ಲ. ಇದೆಲ್ಲ ಏನು ಅಂತ ಹೇಳಿದರೆ ನಮ್ಮ ಪ್ರಜ್ಞೆಯನ್ನು ನಾವು ಸರಿಯಾಗಿ ತಿಳ್ಕೊಂಡಿಲ್ಲ. ನಮಗೆ 21ನೇ ಶತಮಾನಕ್ಕೆ ಬೇಕಾಗಿರ್ತಕ್ಕಂಥದ್ದು ವಿಜ್ಞಾನ ಮತ್ತು ತಂತ್ರಜ್ಞಾನವಲ್ಲ. ವಿಜ್ಞಾನ ಮತ್ತು ತಂತ್ರಜ್ಞಾನವಲ್ಲ 21ನೇ ಶತಮಾನಕ್ಕೆ ಬೇಕಾಗಿರೋದು. ಅದೆಲ್ಲ ಬಂದು ಹೋಗಿಬಿಟ್ಟಿದೆ. ಮತ್ತು ಎಂಥ ಜ್ಞಾನ ಬೇಕು ಅಂತ ಹೇಳಿದರೆ ಅದೇ ಪ್ರಜ್ಞೆ ಅಂತ ಕರಿತೀವಿ, ಕಾನ್ಷಿಯಸ್ನೆಸ್ ಅಂತ ಕರಿತೀವಿ. ಆ ಪ್ರಜ್ಞೆ ಏನಿದೆ ಅದರ ವಿಚಾರ ನಾವು ತಿಳ್ಕೊಳ್ಬೇಕು. ಅದನ್ನು, ಆ ಪ್ರಜ್ಞೆ ವಿಚಾರವನ್ನು ತಂತ್ರಜ್ಞಾನ ಮತ್ತು ವಿಜ್ಞಾನದ ಜೊತೆಗೆ ಹೇಳಬೇಕಾಗತ್ತೆ ಮಕ್ಕಳಿಗೆ. ಮೊದಲು ನಾವು ತಿಳ್ಕೊಳ್ಬೇಕಾಗುತ್ತೆ. ಆ ಕಾನ್ಷಿಯಸ್ನೆಸ್ ಅಂತ ಹೇಳ್ತೀವಲ್ಲ, ಇದು ಇಡೀ ವಿಶ್ವ ಚೈತನ್ಯ ಒಂದಿದೆ, ಅದಕ್ಕೆ ಪರಬ್ರಹ್ಮ ಅಂತ ಹೇಳ್ತೀವಿ, ಏನೋ ಹೇಳ್ಕೊಳ್ತೀವಿ ನಾವು. ಆ ವಿಶ್ವದ ಚೈತನ್ಯ ಏನಿದೆ, ಆ ಚೈತನ್ಯ ಅಂತರ್ಮುಖವಾದಾಗ ಅದು ಒಳಗೆ ಹೋಗ್ಬಿಡುತ್ತೆ. ಜಗತ್ತು ಪ್ರಳಯವಾಗಿ ನಂತರ ಏನಾಗುತ್ತೆ, ಹಾಗೆ ಎಲ್ಲ ತಣ್ಣಗಾಗಿ ಹೋಗ್ಬಿಡುತ್ತೆ. ಆವಾಗ ಈ ಒಂದು ವಿಶ್ವ ಚೈತನ್ಯ ಎಲ್ಲೋಗಿರುತ್ತೆ, ಅಂತರ್ಮುಖವಾಗಿರುತ್ತೆ. ಅಂತರ್ಮುಖವಾದಾಗ ಏನಾಗುತ್ತೆ, ಆ ಒಂದು ಚೈತನ್ಯ ಅದು ಜೀವ ಅಂತ ಕರಿತೀವಿ, ಅದಕ್ಕೆ ಲೈಫ್ ಅಂತ ಕರಿತೀವಿ. ಪ್ರಜ್ಞೆ ಅಂತರ್ಮುಖವಾದಾಗ ಜೀವ. ಅಂದರೆ ವೆನ್ ಕಾನ್ಷಿಯಸ್ನೆಸ್ ಗೋಸ್ ಇನ್, ದಟ್ ಬಿಕಮ್ಸ್ ಲೈಫ್.
ಅದೇ ಪ್ರಜ್ಞೆ ಎಲ್ಲ ತಿರ್ಗಾ ಜಗತ್ತು ಹುಟ್ಟುತ್ತಲ್ಲ. ಜಗತ್ತು ಹುಟ್ಟಿದಾಗ ಏನಾಗುತ್ತೆ, ಅದೇ ಪ್ರಜ್ಞೆ, ಅದೇ ಒಂದು ಜೀವ, ಅದು ದೊಡ್ಡ ಜೀವ. ನಾವು ಸಣ್ಣ ಜೀವಗಳಾದರೆ ಅದು ದೊಡ್ಡ ಜೀವ, ವಿಶ್ವ ಜೀವ. ಆ ಜೀವ ಹೊರಗೆ ಬಂದಾಗ, ಆ ಹೊರಗೆ ಬಂದಿರತಕ್ಕಂಥದ್ದು ಏನಿರುತ್ತೆ, ಹೊರಗೆ ಬಂದಾಗ ಅದು ಏನಾಗುತ್ತಪ್ಪ ಅಂತ ಹೇಳಿದರೆ ಪ್ರಜ್ಞೆ ಆಗುತ್ತೆ. ಹೊರಗೆ ಬಂದಾಗ ಪ್ರಜ್ಞೆ, ಆ ಚೈತನ್ಯ, ಒಳಗೆ ಹೋದಾಗ ಅದು ಜೀವ ಅಥವಾ ಜೀವನ ಅಂತ ಕರೀತಾನೆ. ಹಾಗೆ ಇದು ಈ ಪ್ರಜ್ಞೆ ಅಂತಕ್ಕಂಥದ್ದು ಹೊರಗೆ ಬಂದುಬಿಟ್ಟಿದೆ. ಸೃಷ್ಟಿ ಇದ್ದಾಗ ಅದು ಪ್ರಜ್ಞೆ ಆಗುತ್ತೆ, ಆ ವಿಶ್ವ ಚೈತನ್ಯ. ಆ ಪ್ರಜ್ಞೆಯ ವಿಚಾರವಾಗಿ ನಾವು ತಿಳ್ಕೊಳ್ಬೇಕಾಗತ್ತೆ. ಅದರಿಂದ 21ನೇ ಶತಮಾನಕ್ಕೆ ಬೇಕಾಗಿರ್ತಕ್ಕಂಥದ್ದು ಸೈನ್ಸು ಮತ್ತು ಟೆಕ್ನಾಲಜಿ ಅಲ್ಲ. ಆದರೆ ಬೇಕಾಗಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದರೆ ಕಾನ್ಷಿಯಸ್ನೆಸ್, ಪ್ರಜ್ಞೆ. ಆ ಪ್ರಜ್ಞೆ ವಿಚಾರ ತಿಳ್ಕೊಳ್ಬೇಕು. ಆ ಪ್ರಜ್ಞೆ ಖನಿಜಗಳಲ್ಲಿ ಈ ಕಲ್ಲು ಇತ್ಯಾದಿ ಇವೆಲ್ಲ ಇರ್ತವೆ. ಆಮೇಲೆ ಯಾವುದು ಚಿನ್ನ, ಬೆಳ್ಳಿ, ಕಲ್ಲಿದ್ದಲು ಇವೆಲ್ಲ ಇರ್ತವೆ. ಅವೆಲ್ಲ ಏನು ಅಂತಕ್ಕಂಥದ್ದು, ಆ ಪ್ರಜ್ಞೆ ಅನ್ನೋದು ಅಂಥ ಕಲ್ಲು ಇತ್ಯಾದಿ ಇವುಗಳಲ್ಲಿ ಆ ಪ್ರಜ್ಞೆ ಏನು ಮಾಡ್ತಾ ಇರುತ್ತೆ. ಯಾಕೆ ಅಂತಂದರೆ ಇಡೀ ವಿಶ್ವದಲ್ಲಿ ಏನೆಲ್ಲ ಸೃಷ್ಟಿಯಾಗಿದೆ, ಕಲ್ಲಾಗ್ಬೋದು, ಗಿಡವಾಗ್ಬೋದು, ಮನುಷ್ಯರಾಗ್ಬೋದು, ಎಲ್ಲವೂ ಕೂಡ ಆ ಒಂದು ವಿಶ್ವ ಚೈತನ್ಯವೇ. ಅದರ ಚೈತನ್ಯ ಸ್ವರೂಪವೇ ನಾವೆಲ್ಲ. ಆ ಕಲ್ಲು ಒಂದೇ, ನಾವು ಒಂದೇ. ಆದರೆ ಆ ಪ್ರಜ್ಞೆ ಅಂತಕ್ಕಂಥದ್ದು ನಮ್ಮಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇರುತ್ತೆ ಮತ್ತು ಕಲ್ಲಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇರುತ್ತೆ. ಕಲ್ಲಲ್ಲಿ, ಖನಿಜದಲ್ಲಿ ಪ್ರಜ್ಞೆ ಮಲಗಿರುತ್ತೆ, ಸುಪ್ತವಾಗಿರುತ್ತೆ. ಅದಾದಮೇಲೆ, ಕಲ್ಲಾದಮೇಲೆ ನೆಕ್ಸ್ಟ್ ಯಾವುದು ಬರುತ್ತೆ, ವಿಕಾಸದಲ್ಲಿ ಸಸ್ಯ ಬರುತ್ತೆ. ಸಸ್ಯದಲ್ಲಿ ಪ್ರಜ್ಞೆ ಹೇಗೆ ಇರುತ್ತೆ, ಕನಸು ಕಾಣ್ತಾ ಇರುತ್ತೆ. ಸಸ್ಯ ಆದಮೇಲೆ ನೆಕ್ಸ್ಟ್ ಪ್ರಾಣಿ ಆಗ್ತವಲ್ವೇ, ಎವಲ್ಯೂಷನ್, ವಿಕಾಸ. ಆ ಪ್ರಾಣಿಯಲ್ಲಿ ಹೇಗೆ ಪ್ರಜ್ಞೆ ಕೆಲಸ ಮಾಡ್ತಿರುತ್ತೆ ಅಂತಂದರೆ ಓಡಾಡ್ತಾ ಇರುತ್ತೆ. ಓಡಾಡೋದೇ ಪ್ರಾಣಿಗಳಿಗೆ ಅಥವಾ ಜೀವಿಗಳಿಗೆ ಇವೆಲ್ಲ ಅಷ್ಟೇ. ಒಂದು ಸೊಳ್ಳೆ ಅವೆಲ್ಲ ಓಡಾಡ್ತಿರ್ತವೆ, ಅವೆಲ್ಲ ಅಷ್ಟೇ, ಓಡಾಡ್ತಾ ಇರುತ್ತೆ ಪ್ರಜ್ಞೆ. ಮನುಷ್ಯನಲ್ಲಿ ಹೇಗಿರುತ್ತೆ, ಯೋಚಿಸುತ್ತೆ ಪ್ರಜ್ಞೆ. ಆ ಯೋಚನೆಗೇ ನಾವೇನಂತ ಹೇಳ್ತೀವಿ, ಮನಸ್ಸು ಅಂತ ಹೆಸರಿಟ್ಟಿದ್ದೀವಿ. ತಪ್ಪೇನಲ್ಲ, ಆದರೆ ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೋಬಾರ್ದು ಅಷ್ಟೇ. ಹೆಸರಿಡೋದು ತಪ್ಪಲ್ಲ, ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ. ಹಾಗೆ ಅದು ಓಡಾಡುತ್ತೆ. ಮತ್ತು ಇದರಲ್ಲಿ ಯಾವುದು, ಮನುಷ್ಯನಲ್ಲಿ ಅದು ಯೋಚಿಸುತ್ತೆ. ಅತಿ ಮಾನವನಲ್ಲಿ, ಋಷಿ ಮುನಿಗಳು ಅತಿ ಮಾನವರು ತಾನೆ, ಅವರಲ್ಲಿ ಹೇಗೆ ಪ್ರಜ್ಞೆ ಕೆಲಸ ಮಾಡ್ತಾ ಇರುತ್ತೆ, ಹೇಗೆ ಕೆಲಸ ಮಾಡ್ತಾ ಇರುತ್ತೆ, ಅವರಲ್ಲಿ ಆನಂದವಾಗಿರುತ್ತೆ ಪ್ರಜ್ಞೆ. ಅತಿ ಮಾನವರಲ್ಲಿ ಆನಂದವಾಗಿರುತ್ತೆ. ಈಗ ನಮ್ಮಲ್ಲಿ ಮಾನವರಲ್ಲಿ ಪ್ರಜ್ಞೆ ಯೋಚನೆ ಮಾಡ್ತಾ ಇರುತ್ತೆ. ಆ ಯೋಚನೆ ಮಾಡೋ ಇನ್ಸ್ಟ್ರೂಮೆಂಟ್ ಯಾವುದು, ಅದಕ್ಕೆ ಅಂತ ಕರಿತೀವಿ, ಮನಸ್ಸು ಅಂತ ಕರೀತೀವಿ. ಆ ಮನಸ್ಸಿಗೆ ಪ್ರಾಧಾನ್ಯತೆ ಅದು. ಆದರೆ ಆ ಮನುಷ್ಯ ಇದ್ದಾಗ ಆ ಮನಸ್ಸು ಇದ್ದೇ ಇರುತ್ತೆ. ಅವನು ಅತಿ ಮಾನವನಾದರೆ, ಮಾನವ ಹೋಗಿಬಿಟ್ಟು ಅತಿ ಮಾನವನಾದರೆ ಆನಂದದ ಸ್ವರೂಪವೇ ಅವನಾಗಿರ್ತಾನೆ. ನಮಗೆ ಅಲ್ಲಿಗೆ ಕೊನೆಯಾಗುತ್ತೆ ಸದ್ಯಕ್ಕೆ. ಅಲ್ಲಿ ಮೇಲಕ್ಕೆ ಹೋದ್ಮೇಲೆ ತಿರುಗಿ ಏನೋ ಆನಂದವೇ ನಮಗೆ ಬೇಕಾಗಿರ್ತಕ್ಕಂಥ ವಸ್ತು. ಅದನ್ನು ಪಡೆಯೋದಕ್ಕೋಸ್ಕರವಾಗಿ ನಾವು ಮನಸ್ಸು ಏನಿದೆ, ಮನುಷ್ಯರಾಗಿ ಮನಸ್ಸನ್ನೇ ಅದನ್ನೇ ಉಪಯೋಗಿಸ್ಕೊಂಡು ಅದು ನಮ್ಮನ್ನು ಉಪಯೋಗಿಸ್ಕೊಳ್ಳುತ್ತೆ.
ನಾವು ಅದನ್ನು ಉಪಯೋಗಿಸ್ಕೊಳ್ತಾ ಇಲ್ಲ. ನಮ್ಮನ್ನು ಉಪಯೋಗಿಸ್ಕೊಂಡು ಎಲ್ಲ ಸುಸ್ತು ಮಾಡಾಕಿಬಿಡುತ್ತೆ. ಅಂಥದ್ದು ಅದು ಮನಸ್ಸು ಅಂತಕ್ಕಂಥದ್ದು. ಅಲ್ಲಿಗೆ ಉಳಿಬಾರ್ದು ನಾವು. ನಮ್ಮ ಪ್ರಜ್ಞೆಯ ಅಂತ್ಯ ಎಲ್ಲಿಗೆ ಹೋಗಬೇಕು? ಆನಂದ ಸ್ಥಿತಿಗೆ ಹೋಗಬೇಕು. ಹೋದಾಗ ಮಾತ್ರ ಅಲ್ಲಿ ನಮಗೆ ಮುಕ್ತಿ. ಆದ್ದರಿಂದ ಈ ಮನಸ್ಸು ಅಂತಕ್ಕಂಥದ್ದು ಸತ್ಯದ ಕೊಲೆಗಾರ. ಅದು ನಾವು ಏನು ಹೇಳಿದ್ರು ಏನು ಮಾಡಿದ್ರು ಇದು. ಆದರೆ ಇಟ್ ಈಸ್ ಅನ್ ಇನ್ಸ್ಟ್ರೂಮೆಂಟ್ ಫಾರ್ ಅಸ್, ಮೀಡಿಯಮ್. ಅದೊಂದು ನಮಗೆ ಮಾಧ್ಯಮ. ಆದರೆ ಆ ಮಾಧ್ಯಮವನ್ನು, ಮನಸ್ಸನ್ನು ಶುದ್ಧಿಗೊಳಿಸ್ಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದರೆ, ಮನಸ್ಸನ್ನು ಇಲ್ದಂಗೆ ಮಾಡ್ಕೋಬೇಕು. ಮನಸ್ಸನ್ನು ಶುದ್ಧಿಗೊಳಿಸೋದು ಅಂದರೂ ಒಂದೇ, ಮನಸ್ಸನ್ನು ಇಲ್ದಂಗೆ ಮಾಡ್ಕೊಳ್ಳೋದು ಅಂದರೂ ಒಂದೇ. ಮನಸ್ಸನ್ನು ಇಲ್ದಂಗೆ ಮಾಡ್ಕೊಳ್ಳೋದು ಅಂದರೆ ಅರ್ಥವೇನು? ಮೈಂಡ್ ಈಸ್ ದಿ bundle of thoughts. When mind is the bundle of thoughts, if you want to purify the mind, what happens then? Stop the thought. Yes, Allah, stop that thought. Stop the thought. Stopping the thought. ಅಂದರೆ ನೋ ಥಾಟ್ ಸ್ಟೇಟ್ ಅಲ್ವಾ? ನೋ ಥಾಟ್ ಸ್ಟೇಟ್ or no mind state. Thought is nothing but mind, and mind is nothing but thought. So no thought state ಅಂದರೆ ಆಲೋಚನಾರಹಿತ ಸ್ಥಿತಿಗೆ ಬರಬೇಕು ನಾವು. ಈ ಆಲೋಚನಾರಹಿತ ಸ್ಥಿತಿಗೆ ಬಂದಾಗ ಅದು ಮನೋರಹಿತ ಸ್ಥಿತಿಗೆ ಬರುತ್ತೆ. ಅಯ್ಯೋ, ಮನಸ್ಸೇ ಇಲ್ಲದೆ ಇದ್ದರೆ ನಾವು ಉಳಿತೇವೆ ಅಂತ ನಮಗೆಲ್ಲ ಅನುಮಾನ, ಹೆದರಿಕೆ ಅಲ್ವೇ? ಮನಸ್ಸೇ ಇಲ್ಲದೆ ನಾವು ಉಳಿತೇವೆ ಅನ್ನೋ ಒಂದು ಹೆದರಿಕೆ ಏನಿದೆ, ಆ ಹೆದರಿಕೆನೂ ಕೂಡ, ಫಿಯರ್ ಕೂಡ ಮನಸ್ಸೇ. ಆ ಮನಸ್ಸು ಅಂತಕ್ಕಂಥದ್ದು, ಮೈಂಡ್ ಕ್ರಿಯೇಟ್ಸ್ ಫಿಯರ್. ಇಟ್ ಈಸ್ ಡ್ಯೂ ಟು ಫಿಯರ್ ಆಲ್ ದಿಸ್ ಕ್ರಿಯೇಷನ್ ಹ್ಯಾಸ್ ಟೇಕನ್ ಪ್ಲೇಸ್. ಆಲ್ ದಿಸ್ ಕ್ರಿಯೇಷನ್ ಹ್ಯಾಸ್ ಬಿನ್ ಟೇಕನ್ ಪ್ಲೇಸ್. ನಾವು ಎಲ್ಲೇ ಉಳಿಬಾರ್ದು. ಎಲ್ಲಿಗೆ ಹೋಗ್ಬೇಕು? ನಾವು ಮನಸ್ಸನ್ನು ಶುದ್ಧಿಗೊಳಿಸೋದು ಅಂತ ಹೇಳಿದರೆ ಆಲೋಚನೆಗಳಲ್ಲಿ ಇದ್ದಾಗ ಮಾಡಬೇಕು. ಆಲೋಚನೆ ಇಲ್ಲದೆ ಇದ್ದಾಗ, ಆಲೋಚನೆ ಇಲ್ಲದ ಸ್ಥಿತಿನೇ ಆನಂದದ ಸ್ಥಿತಿ. ಅದು ಸಂತೋಷದ ಸ್ಥಿತಿಯಲ್ಲ, ಸುಖದ ಸ್ಥಿತಿಯಲ್ಲ, ಅಥವಾ ಏನು ಇನ್ನೊಂದು ಹರ್ಷ, ಅದರ ಆಚೆಗೆ ಇರ್ತಕ್ಕಂಥ ಸ್ಥಿತಿ. ಅದು ಯಾವುದು? ಆನಂದ ಅಂತಕ್ಕಂಥದ್ದು. ಆನಂದದ ಸ್ಥಿತಿ ಪಡಿಬೇಕಾದ್ರೆ ಮನಸ್ಸನ್ನು, ಆಲೋಚನೆಯನ್ನು ಇಲ್ದಂಗೆ ಮಾಡ್ಕೋಬೇಕು. ನೋ ಮೈಂಡ್ ಸ್ಟೇಟ್, ಮನೋರಹಿತ ಸ್ಥಿತಿ, ಅಮನಸ್ಕ ಸ್ಥಿತಿ. ವಸಿಷ್ಠರು ಶ್ರೀರಾಮನ ಗುರುಗಳು ತಾನೆ. ಆ ವಸಿಷ್ಠರು ಶ್ರೀರಾಮನ ಗುರುಗಳು ಏನು ಹೇಳ್ತಾರಪ್ಪ ಅಂತಂದರೆ, ಜಗತ್ತಿನಲ್ಲಿ ಪರಮ ಪಾವನವಾದದ್ದು ಅಮನಸ್ಕ ಸ್ಥಿತಿ. ಜಗತ್ತಿನಲ್ಲಿ ಪರಮ ಪಾವನವಾದದ್ದು ಅಮನಸ್ಕ ಸ್ಥಿತಿ, ಮನೋರಹಿತ ಸ್ಥಿತಿ. ಬಿ ಸೀರಿಯಸ್, ಐ ಟೆಲ್ ಯು. ಅಮನಸ್ಕ ಸ್ಥಿತಿ. ಯು ನೆವರ್ ಕಮ್ ಅಕ್ರಾಸ್ ಸಚ್ ವರ್ಡ್ಸ್. ಆದ್ದರಿಂದ ಎಲ್ಲಿಗೆ ಹೋಗಬೇಕು, ಏನು ಕತೆ, ನಾವು ಎಲ್ಲಿದ್ದೀವಿ? ಭ್ರಮಾಸ್ಥಿತಿಯಲ್ಲಿ ನಗ್ತೀವಲ್ಲ, ನಗೋದು ಅದು ದೊಡ್ಡ ಭ್ರಮೆ. ಅದು ಸುಮ್ಮನೆ ನಗೋದು. ಹೀಗೆ ಅನೇಕ ವಿಚಾರಗಳಿದೆ. ಈ ಮನೋರಹಿತ ಸ್ಥಿತಿ ಅಂತಕ್ಕಂಥದ್ದು ಆನಂದದ ಸ್ಥಿತಿಯನ್ನು ತರುತ್ತೆ. ಆ ಆನಂದದ ಸ್ಥಿತಿಯೇ ಸಮಗ್ರ ಸ್ಥಿತಿ. ಸಮಗ್ರ ಸ್ಥಿತಿ ಅದು. ಸಮಗ್ರ ಅಂದರೆ ಎಲ್ಲವೂ ಆನಂದದಲ್ಲಿ ಅಡಗಿದೆ. ಆನಂದ ಬಿಟ್ಟು ನಮಗೆ ಇಳೆಯ ಜನರಿಗೆ, ಈ ಭೂಮಿಯಲ್ಲಿರ್ತಕ್ಕಂಥ ಜನರಿಗೆ ಹೈಯೆಸ್ಟ್ ಪಾಯಿಂಟ್ ಆನಂದ
ಇನ್ಯಾವುದು ಆನಂದ ಬಿಟ್ಟು ಇನ್ಯಾವುದು ಇಲ್ಲ. ಅದಕ್ಕೆ ಸತ್ ಚಿತ್ ಆನಂದ. ಸತ್ ಅಂತಂದರೆ ಇರುವಿಕೆ, ಚಿತ್ ಅಂತ ಹೇಳಿದರೆ ಆ ಚಂಚಲತೆ. ಅವೆಲ್ಲ ಹೋದ್ಮೇಲೆ ಏನಾಗುತ್ತೆ ಅಂತ ಹೇಳಿದರೆ ಆನಂದ ಉಳಿತದೆ. ಆನಂದವೇ ಫೈನಲ್ ಅಂತಕ್ಕಂಥದ್ದು. ಅದೇ ಸಮಗ್ರ. ಆನಂದ ಸಮಗ್ರ ತರಬೇಕಾದ್ರೆ ಆ ಆನಂದ ಅಥವಾ ಸಮಗ್ರತೆ ಉಂಟಾಗಬೇಕಾದ್ರೆ ಏನಾಗಬೇಕು? ಆ ಸಮಗ್ರತೆ ಉಂಟಾಗಬೇಕಾದ್ರೆ ಆಲೋಚನಾ ರಹಿತ ಸ್ಥಿತಿಗೆ ಬರಬೇಕು. ಅರೆ ಆಲೋಚನೆಯೇ ಇಲ್ಲದಿದ್ದರೆ ಹೇಗೆ ಅಂತ ನಮಗೆ ಇಮ್ಮಿಡಿಯೇಟಾಗಿ ಬಂದ್ಬಿಡುತ್ತಲ್ವೇ? ಏನೂ ಆಗಲ್ಲ. ಆಲೋಚನೆ ಇಲ್ಲದೇ ಇರತಕ್ಕಂಥ ಜನರೇ ಯಾರಪ್ಪ ಅಂತ ಹೇಳಿದರೆ ಋಷಿ ಮುನಿಗಳು ಮತ್ತು ಜ್ಞಾನಿಗಳು. ಆ ಆಲೋಚನಾ ರಹಿತ ಸ್ಥಿತಿಯಲ್ಲಿ ಆಲೋಚನೆ ಇಲ್ಲದ ಒಂದು ಸ್ಥಿತಿ ಇದೆ. ದಟ್ ಈಸ್ ಕಾಲ್ಡ್ ಅವೇರ್ನೆಸ್. ಅವೇರ್ನೆಸ್ ಅಂತ ಹೇಳಿದರೆ ಅರಿವು ಅಂತ ಕರಿತೀವಿ. ಅರಿವು ಅಂತಕ್ಕಂಥದ್ದು ಅಥವಾ ಎಚ್ಚರಿಕೆ, ಎಚ್ಚರ. ಆ ಎಚ್ಚರ ಅಂತಕ್ಕಂಥದ್ದು ಏನಿದೆ ಅದೇ ನಮಗೆ ಆನಂದವನ್ನು ತರೋದು. ಆನಂದದ ಸ್ಥಿತಿಗೆ ಬದಲಾಗಿರ್ತಕ್ಕಂಥ ಮತ್ತೊಂದು ಸ್ಥಿತಿ ಎಚ್ಚರದ ಸ್ಥಿತಿ, ಅರಿವಿನ ಸ್ಥಿತಿ. ಬುದ್ಧ ಏನು ಹೇಳ್ತಾನೆ, ಜಗತ್ತಿನಲ್ಲಿ ಅವನು ಕೊನೆಗೆ ಕಂಡುಹಿಡಿದಿದ್ದಿಷ್ಟೇ. ಏನಪ್ಪ ಅಂತ ಹೇಳಿದರೆ ಅವನು ಹೇಳ್ತಾನೆ, ಅವನು ಕಂಡುಕೊಂಡಿದ್ದು ಅನುಭವಿಸಿದ್ದು ಏನು, ಇದರಲ್ಲಿ ಈ ಒಂದು ಏನೋ ಜಗತ್ತಿದೆ, ಜಗತ್ತಿನಲ್ಲಿ ಮನುಷ್ಯನಿಗೆ ದೇಹ ಬಾಧೆ ಇರ್ತದೆ, ದೇಹ ಬಾಧೆ ಹೋಗಬೇಕು. ಮತ್ತು ದೇಹ ಬಾಧೆ ಅದಾದಮೇಲೆ ಈ ಮನಸ್ಸಿನ ಬಾಧೆ ಇರುತ್ತೆ, ಕ್ಷೋಭೆ. ಏನು ಚೆನ್ನಾಗಿಲ್ಲ ಅಂತ ಹೇಳಿಬಿಟ್ಟು ಮನಸ್ಸು ಕೆಡಿಸ್ಕೊಳ್ತೀವಲ್ಲ, ಆ ಸ್ಥಿತಿ ಅದು ಕ್ಷೋಭೆ. ಆದ್ದರಿಂದ ಜಗತ್ತಿನಲ್ಲಿ ದೇಹದ ನೋವು ಅಥವಾ ಬೇನೆ ಮತ್ತು ಮನಸ್ಸಿನ ಕ್ಷೋಭೆಯನ್ನು ಹೋಗಲಾಡಿಸಲು ಒಂದೇ ಒಂದು ಮಾರ್ಗವಿದೆ. ಯಾವುದ ಮಾರ್ಗ? ಒಂದೇ ಒಂದು ಮಾರ್ಗ. ಏಕೈನೋ ಮಾರ್ಗೋ, ಒಂದೇ ಒಂದು ಮಾರ್ಗ. ಯಾವುದಪ್ಪ ಅಂತ ಹೇಳಿದರೆ ಆ ಎಚ್ಚರಿಕೆ ಅಥವಾ ಅರಿವು ಅಂತಕ್ಕಂಥದ್ದು. ಆ ಸತಿ ಅಂತ ಹೇಳಿ ಅವನ ಭಾಷೆಯಲ್ಲಿ ಹೇಳ್ತಾನೆ. ಸತಿ ಅಂತಂದರೆ ಎಚ್ಚರಿಕೆ. ಎಚ್ಚರಿಕೆ ಒಂದೇ ಮನುಷ್ಯನಿಗೆ ಸಂತೋಷವನ್ನು, ಆನಂದವನ್ನು ತರೋದು. ಅವನು ತಿರ್ಗಾ ಹುಟ್ಟಿದಂಗೆ ಮಾಡುತ್ತದು. ಅಂದರೆ ಅವನಿಗೆ ಮುಕ್ತಿ ಕೊಡುತ್ತೆ, ನಿರ್ವಾಣ ಕೊಡುತ್ತೆ. ಯಾವುದು? ಆ ಎಚ್ಚರಿಕೆ, ಅರಿವು, ಅವೇರ್ನೆಸ್. ಆ ಅವೇರ್ನೆಸ್ಸನ್ನು ನಾವು ಪಡೆದು ಬಿಟ್ಟರೆ, ಅವೇರ್ನೆಸ್ ಅಂದರೆ ಎಚ್ಚರಿಕೆ, ಅದನ್ನು ಪಡೆದು ಬಿಟ್ಟರೆ ನಾವೇನಾಗ್ತೀವಿ? ಮುಕ್ತಿಯನ್ನು, ನಿರ್ವಾಣವನ್ನು ಪಡಿತೀವಿ. ಅದಕ್ಕೆ ಒಂದೇ ಒಂದು ಮಾರ್ಗ. ಯಾವುದು ಅಂತ ಹೇಳಿದರೆ ಇದು ಮೆಡಿಟೇಷನ್, ಧ್ಯಾನ ಅಂತಕ್ಕಂಥ. ಅದರಲ್ಲೂ ವಿಪಶ್ಯನಾ ಮೆಡಿಟೇಷನ್, ಅದರಲ್ಲಿ ಆ ಪುಸ್ತಕದಲ್ಲಿ ಅಳಿಸಿದೆ. ಆ ಪುಸ್ತಕ ನಾಳೆ ಸಿಗ್ಬೋದು ನಿಮಗೆಲ್ಲ. ಹೀಗೆ ಆ ಎಚ್ಚರಿಕೆ ಒಂದೇ, ಏಕೈನೋ ಮಾರ್ಗೋ, ಒಂದೇ ಒಂದು ಮಾರ್ಗ ಅಂತಂದರೆ ಎಚ್ಚರಿಕೆ, ಅರಿವು, ಅವೇರ್ನೆಸ್. ಅದು ಈ ಅವೇರ್ನೆಸ್ನಲ್ಲಿ ನಾವು ಇದ್ದುಬಿಟ್ರೆ, ಈ ಎಚ್ಚರಿಕೆಯಲ್ಲಿ ಇದ್ದುಬಿಟ್ರೆ, ಅಂದರೆ ಅದನ್ನು ವಸಿಷ್ಠರು ಏನು ಹೇಳ್ತಾರೆ ಅದಕ್ಕೆ? ಆ ಎಚ್ಚರಿಕೆಗೆ ನೋ ಮೈಂಡ್ ಸ್ಟೇಟ್, ಮನೋರಹಿತ ಸ್ಥಿತಿ ಅಂತ ಹೇಳ್ತಾರೆ. ಮನೋರಹಿತ ಸ್ಥಿತಿಯಲ್ಲಿ ಎಚ್ಚರಿಕೆ ಬರುತ್ತೆ ವಿನಃ, ಆಲೋಚನಾ ರಹಿತ ಸ್ಥಿತಿಯಲ್ಲಿ ಎಚ್ಚರಿಕೆ ಬರುತ್ತೆ ವಿನಃ ಬೇರೆ ಇದರಲ್ಲಿ ಬರೋದೇ ಇಲ್ಲ. ಅದನ್ನು ಬೋಧಿಸಬೇಕು. ಇದೆಲ್ಲ ಪ್ರಜ್ಞೆಗೆ ಸಂಬಂಧಿಸಿರ್ತಕ್ಕಂಥ ವಿಚಾರ ಇದರಲ್ಲಿ.
ನೋಡಿ, ಈಗ ಸಂಕ್ಷಿಪ್ತವಾಗಿ ಹೇಳಿಬಿಡ್ತೀನಿ. ಫೈನಲ್ ನಾನು ಹೇಳಿದ್ದೀಗ ಅದು ಅದೇನೇ ಸಮಗ್ರ. ಅದು ಎಚ್ಚರಿಕೆ ಏನಿದೆ ಅದನ್ನು ಜೆ ಕೃಷ್ಣಮೂರ್ತಿಯವರು ಇಟ್ ಈಸ್ ಚಾಯ್ಸ್ಲೆಸ್ ಅವೇರ್ನೆಸ್ ಅಂತ ಹೇಳ್ತಾರೆ. ಚಾಯ್ಸ್ಲೆಸ್ ಅವೇರ್ನೆಸ್ ಅಂದರೆ ಆಯ್ಕೆ ರಹಿತ ಎಚ್ಚರಿಕೆ ಅಂತ ಆತ ಹೇಳ್ತಾನೆ. ಡೆಫಿನೆಟಾಗಿ ಈಗ ಈ ಥರ ಹೇಳ್ತಾನೆ ಅಷ್ಟೇ. ಆ ಎಚ್ಚರಿಕೆ ಬೇರೆ ಇಲ್ಲ, ಆಯ್ಕೆ ರಹಿತ ಎಚ್ಚರಿಕೆ ಬೇರೆ ಇಲ್ಲ. ನೋಡಿ, ಆ ಎಚ್ಚರಿಕೆ ಯಾವಾಗ ಬರುತ್ತೆ ಅಂತ ಹೇಳಿದರೆ ಅಲ್ಲಿ ಇವು ಚಾಕ್ ಬಿಸಿದೆ ನೋಡಿ ಸರ್, ಕೊಡಿ ಇವೆಲ್ಲ ನೋಡಿ. ಎಚ್ಚರಿಕೆ ನಮ್ಮಲ್ಲಿ ಯಾವಾಗ ಬರುತ್ತೆ? ಈಗಿಲ್ಲ, ಆಮೇಲೆ ಸತ್ತ ಮೇಲೂ ಇಲ್ಲ. ಆ ಎಚ್ಚರಿಕೆ ಬರಬೇಕಾದ್ರೆ ನಾವು ಇದ್ದಂಗ್ಲೇ ಆ ಎಚ್ಚರಿಕೆಯ ಸ್ಥಿತಿಯನ್ನು ನಾವು ಪಡೀಬೋದು. ಆ ಮುಕ್ತ ಸ್ಥಿತಿಯನ್ನು ನಾವು ಪಡಿಬೋದು. ಆ ಮುಕ್ತಿನ ಇದ್ದಂಗ್ಲೇ ಪಡಿಬೋದು ಅಂತ ಅರ್ಥ ಅಲ್ಲಿ. ಏನು ಆ ಮುಕ್ತಿ? ಆ ಮುಕ್ತಿಯೇ ಸಮಗ್ರ, ಎಲ್ಲವೂ ಕೂಡ್ಕೊಂಡಿರುತ್ತೆ, ಸೇರಿಕೊಂಡಿರುತ್ತೆ. ಈಗ ನಮ್ಮಲ್ಲಿ ನಾನಿದ್ದೀನಿ, ನನ್ನಲ್ಲಿ ಪ್ರಜ್ಞೆ ಕೆಲಸ ಮಾಡ್ತಾ ಇರುತ್ತೆ, ಒಳಗಡೆನೂ ಕೆಲಸ ಮಾಡ್ತಾ ಇರುತ್ತೆ, ಅದೇ ಪ್ರಜ್ಞೆ ಹೊರಗಡೆನೂ ಕೆಲಸ ಮಾಡ್ತಾ ಇರುತ್ತೆ ಅಲ್ವೇ? ಈ ಹೊರಗಡೆ ನಾವು ಅವರು ಯಾರು ಇವರು ಯಾರು ಅದೇನು ಇದೇನು ಅಂತ ಹೇಳಿದರೆ ಅದು ಹೊರಗಡೆ ಕೆಲಸ ಮಾಡ್ತಾ ಇರುತ್ತೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲೂ ಕೂಡ ಅದು ಎಲ್ಲಿ ಕೆಲಸ ಮಾಡುತ್ತೆ? ಹೊರಗಡೆ ಕೆಲಸ ಮಾಡುತ್ತೆ. ಹೊರಗಡೆ ಕೆಲಸ ಮಾಡ್ಬೇಕಾದ್ರೆ ಏನು ಬೇಕು? ಇಂದ್ರಿಯಗಳಿಗೆ ಕೆಲಸ ಮಾಡಬೇಕು. 5 ಪಂಚೇಂದ್ರಿಯಗಳು ಕೆಲಸ ಮಾಡಬೇಕು. ಪಂಚೇಂದ್ರಿಯಗಳಿಗೆ ಕಾರಣವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತ ಹೇಳಿದರೆ ಮನಸ್ಸು. ಮನಸ್ಸು ಪಂಚೇಂದ್ರಿಯಗಳ ಮುಖಾಂತರ ನಮ್ಮಲ್ಲಿರ್ತಕ್ಕಂಥ ಮನಸ್ಸು, ಸದ್ಯಕ್ಕೆ ಮನಸ್ಸು ಅಂತ ಇಟ್ಕೊಳ್ಳೋಣ. ಆ ಮನಸ್ಸು 5 ಇಂದ್ರಿಯಗಳಿದಾವಲ್ಲ, ಆ 5 ಇಂದ್ರಿಯಗಳ ಮುಖಾಂತರ ಆ ಮನಸ್ಸು ಹೊರಗೆ ಬರುತ್ತೆ. 5 ಇಂದ್ರಿಯಗಳ ಮುಖಾಂತರ ಮನಸ್ಸು ಹೊರಗೆ ಬರುತ್ತೆ. ಈಗ 5 ಇಂದ್ರಿಯಗಳ ಮುಖಾಂತರ ಮನಸ್ಸು ಹೊರಗೆ ಬರುತ್ತೆ ಅಂತ ಹೇಳಿದರೆ, ಈಗ ನಾನು ಆ ಫ್ಯಾನ್ ನೋಡ್ತೀನಿ, ನೋಡಿದಾಗ ಅದು ಫ್ಯಾನು ಅಂತ ಅನ್ನಿಸ್ತಲೇ ನಾನು ನೋಡಿದರೆ, ಫ್ಯಾನ್ ಅದು ಅಂತ ಹೇಳಿ ನಾವು ಹಿಂದಿಂದ ಬಂದಿರೋದು, ಅದು ಅಪ್ಪ ಅಮ್ಮ ಹೇಳ್ಕೊಟ್ಟಿರೋದು ಅಲ್ವೇ? ಅದರ ಆಕಾರ ನೋಡಿದಾಗ ಫ್ಯಾನು, ಇದು ಮನುಷ್ಯ, ಇದು ಶೀಶ ಅಂತ ಹೇಳ್ತೀವಲ್ಲ. ಇದು ಆ ಫ್ಯಾನ್ ನೋಡ್ತೀವಿ, ನೋಡಿದ ತಕ್ಷಣವೇ ಇದು ಫ್ಯಾನು ಅಂತ ಹೇಳ್ತೀವಿ ನಾವು. ಅದು ಫ್ಯಾನು ಅಂದಲೇ ನೋಡಿದರೆ ಆಗ ಮನಸ್ಸೇ ಇರೋಲ್ಲ ಅಲ್ಲಿ. ಫ್ಯಾನು ಅಂದಲೇ ನೋಡಿದರೆ ಮನಸ್ಸು ಇರೋಲ್ಲ ಅಂತಂದರೆ ಫ್ಯಾನು ಅನ್ನೋಲ್ಲಪ್ಪ, ನಾನು ಸುಮ್ಮನೆ ಇರ್ತೀನಿ. ಸುಮ್ಮನೆ ಇರ್ತೀನಿ ಅಂತಕ್ಕಂಥದ್ದು ಅದು ಸುಮ್ಮನೆ ಇರೋದಲ್ಲ. ಅದು ಒಳಗಡೆ ಏನು ಹೇಳುತ್ತದು? ಫ್ಯಾನ್ ಅದು ಅಂತ ಹೇಳಿ ಅದು ನೋಡ್ತಾ ಇದ್ದರೆ, ಫ್ಯಾನ್ ಅದು ಅಂತ ಹೇಳಿ ಒಳಗಡೆ ಹೇಳ್ತಾ ಇರುತ್ತೆ. ಒಳಗಡೆನೂ ಹೇಳಬಾರ್ದು ಅದು ಫ್ಯಾನು ಅಂಥೇಳಿ, ಒಳಗಡೆನೂ ಹೇಳಬಾರ್ದು ನಾವು ಫ್ಯಾನು ಅಂಥೇಳಿ. ಒಳಗಡೆ ಹೇಳ್ದಂಗೆ, ಫ್ಯಾನು ಅಂತ ಹೇಳ್ದಂಗೆ ಒಳಗಡೆ, ಆವಾಗ ನೋ ಮೈಂಡ್ ಸ್ಟೇಟ್, ಮನೋರಹಿತ ಸ್ಥಿತಿ ಕೆಲಸ ಮಾಡ್ತಿರುತ್ತೆ. ಆಲೋಚನೆಗಳೇ ಇರೋಲ್ಲ ಅವಾಗ. ಆಲೋಚನಾ ರಹಿತ ಸ್ಥಿತಿಯಲ್ಲಿ ಅದನ್ನು ಹೆಸರು ಹೇಳ್ದಂಗೆ ನೋಡ್ಬೋದು. ನಮ್ಮಲ್ಲಿ ಆಲೋಚನೆಗಳು ಇಲ್ಲದೇ ಇದ್ದಾಗ ಅದನ್ನು ಹೆಸರು ಹೇಳ್ದಂಗೆ ನೋಡ್ಬೋದು. ಹೆಸರು ಹೇಳ್ದಂಗೆ ಯಾಕೆ ನೋಡಬೇಕು? ಆ ವಸ್ತುವನ್ನು ಯಥಾಸ್ಥಿತಿ ನೋಡೋದು ಅಂಥೇಳಿ. ಯಥಾರ್ಥ ದರ್ಶನಂ ಜ್ಞಾನಂ ಅಂತ ಯಾರಾದರೂ ಕೇಳಿರ್ಬೋದು. ಯಥಾರ್ಥ ದರ್ಶನಂ, ಅದು ವಸ್ತು ಹೇಗಿರುತ್ತೋ ಹಾಗೆ ನೋಡಿದರೆ ಅದ್ರ ಹೆಸರು ಹೇಳ್ದಂಗೆ, ಒಳಗೂ ಮತ್ತು ಬಾಯಿಗೂ ಹೇಳ್ದಂಗೆ ನೋಡಿದರೆ ಆ್ಯಸ್ ಇಟ್ ಈಸ್, ಆಗ ಅದು ಯಥಾರ್ಥ ದರ್ಶನ. ಈ ಯಥಾರ್ಥ ದರ್ಶನ ಆಗದೆ ಹೊರತು ನಮಗೆ ಮುಕ್ತಿ ಇಲ್ಲ. ಯಥಾರ್ಥ ದರ್ಶನ ಆಗದೆ ಹೊರತು ಮುಕ್ತಿ ಇಲ್ಲ ನಮಗೆ. ಈ ಯಥಾರ್ಥ ದರ್ಶನವೇ ಆ ಸಮಗ್ರ ದರ್ಶನ, ಸಮಗ್ರ ಪ್ರಜ್ಞೆ, ಸಮಗ್ರ ಪ್ರಜ್ಞೆ, ಹೋಲಿಸ್ಟಿಕ್ ಕಾನ್ಷಿಯಸ್ನೆಸ್.
ಹೋಲಿಸ್ಟಿಕ್ ಕಾನ್ಷಿಯಸ್ನೆಸ್ ಪುಸ್ತಕ ಕೊಡಿ. ಇಲ್ಲಿ ಇದಿದೆ, ಇದನ್ನು ಮುಂದೆ ಯಾವಾಗಾದರೂ ನೋಡೋಣ. ಈ 2 ತ್ರಿಕೋಣಗಳಿದ್ದಾವೆ. ಒಂದು ಬಿಳೆ ತ್ರಿಕೋಣ, ಇನ್ನೊಂದು ತಲೆಕೆಳಗಾಗಿರ್ತಕ್ಕಂಥ ತ್ರಿಕೋನ. ಇದು ಬಿಳೆ ತ್ರಿಕೋನ ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ಇದು ಎಸ್, ಇಲ್ಲಿ ಈ ಕಡೆ ಬಿಳಿ ತ್ರಿಕೋನ ಅಂತ ಹೇಳಿದರೆ ಇದು ನೋಡೋಣ ಜಸ್ಟ್ ವೆಯ್ಟ್. ಈಗ ಮೊದಲು ಇಲ್ಲಿಂದ ಇದು ಸ್ಥೂಲ ದೇಹ. ಇದು ಸ್ಥೂಲ ದೇಹದಲ್ಲಿ ಅನ್ನಮಯ ಕೋಶ ಮತ್ತು ಇಲ್ಲಿ ಗೆರೆ ಎಳೆದಿದೆಯಲ್ಲ, ಬೇರೆ ಗೆರೆ, ಅದು ಪ್ರಾಣಮಯ ಕೋಶ. ಆ ಪ್ರಾಣಶಕ್ತಿ ಇರುತ್ತೆ ಅದರಲ್ಲಿ. ಪ್ರಾಣಶಕ್ತಿ ಇಲ್ಲದೆ ಇದ್ದರೆ ನಾವು ಬದುಕೋದಿಲ್ಲ. ಈ ಅನ್ನಮಯ ಕೋಶ ಮತ್ತು ಪ್ರಾಣಮಯ ಕೋಶ. ಆಮೇಲೆ ನಂತರ ಇದು ಕೆಂಪಂದು ಏನಿರುತ್ತೆ, ಒಂದು ಮೊಟ್ಟೆ ಆಕಾರದಲ್ಲಿ ಇವೆಲ್ಲ ಇರ್ತವೆ. ಹೀಗಿರ್ತಕ್ಕಂಥದ್ದು ಅದು ಅಸ್ಟ್ರಲ್ ಬಾಡಿ ಅಂತ ಹೇಳ್ತೀವಿ ನಾವು. ಅಸ್ಟ್ರಲ್ ಬಾಡಿ ಅಂದರೆ ಕಾಮ ಶರೀರ ಅಂತ ಹೇಳ್ತೀವಿ. ಅದಾದ ಮೇಲೆ ನೆಕ್ಸ್ಟು ಕೆಳ ಮನೋ ಶರೀರ. 2 ಮನೋ ಶರೀರಗಳಿರ್ತವೆ. ಒಂದು ಮೇಲ್ಮನೋ ಶರೀರ, ಇನ್ನೊಂದು ಕೆಳ ಮನೋ ಶರೀರ. ಕೆಳವು ಮನೋ ಶರೀರ ಇದು. ಅಂದರೆ ಒಳ್ಳೆಯ ಆಲೋಚನೆಗಳು ಇರ್ತವೆ, ಕೆಟ್ಟವು ಜಾಸ್ತಿ ಇರ್ತವೆ. ಕೆಟ್ಟ ಆಲೋಚನೆಗಳು ಜಾಸ್ತಿ ಇರ್ತವೆ ಕೆಳ ಮನೋ ಶರೀರದಲ್ಲಿ. ಉನ್ನತ ಮನೋ ಶರೀರ ನೀಲಿದು. ಉನ್ನತ ಮನೋ ಶರೀರದಲ್ಲಿ ಒಳ್ಳೆಯ ಗುಣಗಳೇ ಇರ್ತವೆ. ಈಗ ಈ ಇದೈತಲ್ಲ, ಇದು ಕೆಳ ಮನೋ ಶರೀರ. ಕೆಳ ಮನೋ ಶರೀರದಲ್ಲಿ ಉದಾಹರಣೆಗೆ ನನ್ನ ಮಗ ಅವನು ರ್ಯಾಂಕ್ ಬರಬೇಕಪ್ಪ, ಎಲ್ಲರಿಗಿಂತ ಫಸ್ಟ್ ಬರಬೇಕು ಕ್ಲಾಸ್ನಲ್ಲಿ ಅಂತ ಅಂದರೆ ಏನಾಯಿತು, ಅದು ಸೆಲ್ಫಿಶ್ನೆಸ್, ಕೆಳ ಮನೋ ಶರೀರದ ಒಂದು ಕೆಲಸ ಅದು. ಇದೇ ಮೇಲ್ಮನೋ ಶರೀರ ಬಂತು ಅಂತ ಹೇಳಿದರೆ, ಕ್ಲಾಸಲ್ಲಿ ಯಾರು ಚೆನ್ನಾಗಿ ಓದ್ತಾರೋ ಅವರು ಫಸ್ಟ್ ಬರಲಿ, ನನ್ನ ಮಗನೇ ಅಂತ ಅಲ್ಲ. ಅದು ಮೇಲ್ಮನೋ ಶರೀರ. ಕೆಳ ಮನೋ ಶರೀರದಲ್ಲಿ ಸ್ವಾರ್ಥ ಇರುತ್ತೆ, ಮೇಲ್ಮನೋ ಶರೀರದಲ್ಲಿ ಸ್ವಾರ್ಥ ಇರೋಲ್ಲ. ಅಲ್ಲಿಂದ ಸ್ವಾರ್ಥ ಇಲ್ಲದೆ ಇರ್ತಕ್ಕಂಥದ್ದು ಇದು ಜ್ವಾಲೆ ರಾಯರು. ಈಗ ಇನ್ನೊಂದು ಉದಾಹರಣೆ ಕೊಡಬೇಕಾದ್ರೆ, ನಮ್ಮ ಕ್ರಿಕೆಟ್ ಟೀಮೇ, ಇಂಡಿಯನ್ ಕ್ರಿಕೆಟ್ ಟೀಮೇ ಗೆಲ್ಲಬೇಕು ಅನ್ನೋದು ಕೆಳ ಮನೋ ಶರೀರ. ಯಾರು ಚೆನ್ನಾಗಿ ಆಡ್ತಾರೋ ಅವರೇ ಗೆಲ್ಲಿ ಅನ್ನೋದು ಮೇಲ್ಮನೋ ಶರೀರ. ಇದು ಇಲ್ಲಿಂದ ಒಳ್ಳೇದು ಪ್ರಾರಂಭವಾಗುತ್ತೆ. ಅವೆಲ್ಲ ಒಳ್ಳೆಯವೇ, ಅದಕ್ಕೆ ಬರೋಣ. ಇದು ಒಂದು ಯಾರು ಸ್ಥೂಲ ಶರೀರ, ಕಾಮ ಶರೀರ, ಕೆಳ ಮನೋ ಶರೀರ, ಇವು 3 ಒಂದೇ. ಅಂದರೆ 3ರಲ್ಲೂ ಕೂಡ ಕೆಟ್ಟ ಗುಣಗಳಿರ್ತವೆ. ಅವನ್ನ ಹೋಗಲಾಡಿಸಿದ್ರೆ ಈಗ ಮೇಲ್ಮನೋ ಶರೀರ, ಅದು ಯಾರು ಶಕ್ತಿ ಇರುತ್ತೋ ಅವ್ರು ಬರಲಿ ಅಂತ ಹೇಳುತ್ತಲ್ಲ, ಅದು ಆ ಮೇಲ್ಮನೋ ಶರೀರ. ಅದು ಬಂತು ಅಂತ ಹೇಳಿದರೆ ಅದ್ರ ಮೇಗಳದು ಈ ಜ್ವಾಲೆ ಆಕಾರದಲ್ಲಿ ಇದೆಯಲ್ಲ, ಆ ಜ್ವಾಲೆ ಆಕಾರದಲ್ಲಿರ್ತಕ್ಕಂಥದ್ದು ಎಲ್ಲಪ್ಪ ಕಾಣಿಸುತ್ತೆ ಅಂತ ಹೇಳಿದರೆ ಈಗ ಇಲ್ಲಿ ಕಾಣಿಸುತ್ತದೆ. 2 ಭ್ರೂಗಳ ಮಧ್ಯೆ ಕಾಣಿಸ್ತಾ ಇರ್ತದೆ. ಒಳಗಡೆ ಪೀನಿಯಲ್ ಗ್ಲ್ಯಾಂಡ್ ಆ್ಯಂಡ್ ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಇರ್ತವೆ. ಅದರಲ್ಲಿ ಪೀನಿಯಲ್ ಗ್ಲ್ಯಾಂಡ್ ಪ್ರಚೋದನೆ ಹೊಂದಾಗ ಇಲ್ಲಿ ಬರುತ್ತೆ. ಅದನ್ನೇ ಈಗ ಯಾರು ಲಿಂಗಾಯತರು ಇತ್ಯಾದಿ ಎಲ್ಲ ಹಂಗೇ ನೋಡ್ತಿರ್ತಾರಲ್ಲ ಜ್ವಾಲೆನ, ಇದ್ರ ಮೇಲೆ, ಶಿವಲಿಂಗದ ಮೇಲೆ ಇದು ಇರ್ತಕ್ಕಂಥದ್ದು. ಅದು ಯಾಕೆಂದರೆ ಅದು ಕಾನ್ಸಂಟ್ರೇಷನ್ ಬರಲಿ, ಅಲ್ಲಿ ಜ್ವಾಲೆ ಬರುತ್ತೆ. ಜ್ವಾಲೆ ಬಂದರೆ ಅದಕ್ಕೆ ನಾವು ಬುದ್ಧಿ ಶರೀರ ಅಂತ ಕರಿತೀವಿ. ಆ ಜ್ವಾಲೆಗೆ, ಆ ಬುದ್ಧಿ ಶರೀರದಲ್ಲಿ ಆನಂದ ಇರುತ್ತೆ. ಈ ಆನಂದ, ಈ ಬುದ್ಧಿ ಶರೀರ ಇದರಲ್ಲಿ ಆನಂದ ಇರುತ್ತೆ. ಇಲ್ಲಿ ಬರ್ತದೆ, ಅವೆಲ್ಲ ಬರ್ತವೆ ನಮಗೆ. ಈಗ ಬೇಸ್ಟ್ಗಳು ಆದಾಗ ಬರಲೇಬೇಕು ಅಂತೇನಿಲ್ಲ, ಆದರೆ ಅವ್ರು ಪಡೆದ್ರೆ
ಧನ್ಯರವರು, ಅವರು ಮಕ್ಕಳಿಗೆ ನಿಜವಾಗಲೂ ಪಾಠ ಹೇಳಿಕೊಡಲು ಅರ್ಹರಾಗ್ತಾರೆ ಅಷ್ಟೇ. ಇಲ್ಲಂತಂದರೆ ಏನು ಬೇಕಾಗಿಲ್ಲ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ಜೆ ಕೃಷ್ಣಮೂರ್ತಿ ಅಲ್ಲಿದ್ದಾರಲ್ಲ, ಅವರೇನು ಹೇಳ್ತಾರೆ, ಟೀಚರ್ಸ್ಗೆ ಸೆಲ್ಫ್ ನಾಲೆಡ್ಜ್ ಬೇಕು ಅಂತ ಹೇಳ್ತಾರೆ. ಸೆಲ್ಫ್ ನಾಲೆಡ್ಜ್ ಅಂತಂದ್ರೇನು? ಸ್ವಜ್ಞಾನ, ಆತ್ಮಜ್ಞಾನ ಅಲ್ಲ. ಆತ್ಮ ಮೇಲಿದೆ ಇನ್ನು, ಇದಾದ ಮೇಲೆ ಇದು ಬುದ್ಧಿ ಶರೀರ, ಇದು ಉನ್ನತ ಮನೋಶರೀರ, ಕೆಳ ಮನೋಶರೀರ ಇದು. ಆಮೇಲೆ ಇದು ಬುದ್ಧಿ ಶರೀರ. ಬುದ್ಧಿ ಶರೀರದಲ್ಲಿ ಆನಂದ ಇದೆ, ಅನುಕಂಪ ಇದೆ. ಆನಂದ, ಅನುಕಂಪ, ಆಮೇಲೆ ಒಳ್ಳೆ ಗುಣಗಳೇನಿರ್ತವೆ ಅವೆಲ್ಲ ಇದರಲ್ಲಿ ಅಡಗಿದ್ದಾವೆ. ಅವು ಆ ಇಂಪಾರ್ಷಿಯಾಲಿಟಿ ಅದೆಲ್ಲ ಇರ್ತದೆ ಅದರಲ್ಲಿ. ಆ ಅನುಕಂಪ ಬಂದರೆ ಅಲ್ಲಿ ನೋಡಿ, ಅದು ಏನು, ಎಷ್ಟೋ ಕೆಲವರು ಒಂದು ದೃಶ್ಯ ನೋಡಿದಾಗ ಅಯ್ಯೋ ಪಾಪ ಅಂತೀವಿ ಅಲ್ವಾ? ಅಯ್ಯೋ ಪಾಪ ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ ನಿಜವಾಗಿ ಅಯ್ಯೋ ಪಾಪ ಅನ್ನಬೇಕು, ಅದು ಒಳಗಿಂದ ಬರಬೇಕು ಅಷ್ಟೇ. ಹೃದಯ ಅಂತ ಹೇಳ್ತಾರೆ, ಅವ್ರು ಹೇಳಿದ್ರಲ್ಲ, ಹೃದಯ ಮನಸ್ಸಿನಿಂದ ಬಂದರೆ ಅಲ್ಲ, ಹೃದಯದಿಂದ ಬರಬೇಕದು. ಅಯ್ಯೋ ಪಾಪ ಅಂತ ಹೇಳಿದಾಗ ಅನುಕಂಪ, ಆ ಅನುಕಂಪ ಇಲ್ಲೆಲ್ಲೂ ಸಿಕ್ಕೋದಿಲ್ಲ. ಕೆಳ ಮನಸ್ಸಿನಲ್ಲಿ ಯೋಚನೆ ಮಾಡಿದರೆ ಸಿಕ್ಕೋದಿಲ್ಲ. ಕೆಳ ಮನಸ್ಸಿನಲ್ಲಿ ಯೋಚನೆ ಮಾಡಿದರೆ ಅನುಕಂಪ ಎಲ್ಲ ನಾವು ಅದನ್ನು ಅವ್ರಿಗಿವ್ರಿಗೆ ಹೇಳ್ತೀವಲ್ಲ, ಅನುಕಂಪ, ಆ ಅನುಕಂಪ ಅಲ್ಲ. ನಿಜವಾದ ಅನುಕಂಪವನ್ನು ಅನುಭವಿಸ್ಬೇಕು ನಾವು. ಆ ಅನುಭವಿಸಿದಾಗ ಅಲ್ಲಿ ಸಿಕ್ಕೋದು. ಅದರಲ್ಲಿ ನಮ್ಮಲ್ಲಿ ಕುತುಂಬಿ ಮಹರ್ಷಿಗಳು ಅಂತ ಇದ್ದಾರೆ, ಅವರು ಹಿಂದೆ ಪೈಥಾಗರಸ್ ಆಗಿದ್ದರು. ಅವರು ಹೇಳ್ತಾರೆ, ಕಂಪ್ಯಾಷನ್ ಈಸ್ ದಿ ಹೈಯೆಸ್ಟ್ ಎಕ್ಸ್ಪ್ರೆಷನ್ ಆಫ್ ದಿ ಕಾನ್ಷಿಯಸ್ನೆಸ್. ಕಂಪ್ಯಾಷನ್ ಈಸ್ ದಿ ಹೈಯೆಸ್ಟ್ ಎಕ್ಸ್ಪ್ರೆಷನ್ ಆಫ್ ದಿ ಕಾನ್ಷಿಯಸ್ನೆಸ್. ಪ್ರಜ್ಞೆ ಇದು ಏನು, ಆ ಕಂಪ್ಯಾಷನ್ ಅಂದರೆ ಅನುಕಂಪ ಅಂತಕ್ಕಂಥದ್ದು ಏನಿದೆ, ನಮ್ಮ ಪ್ರಜ್ಞೆ ಕೆಲಸ ಮಾಡ್ತಾ ಇರುತ್ತಲ್ಲ, ಆ ಮನಸ್ಸು ಅಂತ ಕರಿತೀವಿ. ಆ ಪ್ರಜ್ಞೆ ಈಗ ಸದ್ಯಕ್ಕೆ ಅದನ್ನು ಮನಸ್ಸು ಅಂತ ಬಿಟ್ಟರೆ ನಮಗೆ ಪ್ರಜ್ಞೆ ಎಂಬುದು ಇನ್ನೂ ಕೂಡ ಅಭ್ಯಾಸ ಆಗಿಲ್ವಲ್ಲ, ಇನ್ಮೇಲೆ ಆಗಬೇಕಾಗುತ್ತೆ. ಅದೇ ಇರೋದು. ಆ ಪ್ರಜ್ಞೆಯ ಅತ್ಯಂತ ಉನ್ನತ ಮಟ್ಟದ ವ್ಯಕ್ತತೆ. ಆ ವ್ಯಕ್ತತೆ ಯಾವುದು ಅಂದರೆ ಅನುಕಂಪ ಅಂತ ಹೇಳ್ತಾರೆ. ಕಂಪ್ಯಾಷನ್ ಈಸ್ ದಿ ಹೈಯೆಸ್ಟ್ ಎಕ್ಸ್ಪ್ರೆಷನ್ ಆಫ್ ದಿ ಹ್ಯೂಮನ್ ಕಾನ್ಷಿಯಸ್ನೆಸ್. ಲವರ್ಸ್ಕಿ ನಮ್ಮಲ್ಲಿ ಇದಾರಲ್ಲ, ಕಂಪ್ಯಾಷನ್ ಈಸ್ ದಿ ಲಾ ಆಫ್ ಲಾಸ್, ಅಂದರೆ ಲಾ LAW. ಅಂದರೆ ಈ ಜಗತ್ತಿನಲ್ಲಿ ಏನು ಹೈಯೆಸ್ಟು ಒಂದು ನಿಯಮ ಇದೆ ಅಂತ ಹೇಳಿದರೆ, ಆ ನಿಯಮ, ಲಾ ಆಫ್ ಲಾಸ್ ಅಂತ ಹೇಳಿದರೆ ಆ ಎಲ್ಲ ನಿಯಮಗಳ ನಿಯಮ ಅದು, ಆ ಅನುಕಂಪ. ಅದನ್ನೇ ಬುದ್ಧ ಹೊಂದಿದ್ದದು. ಆ ಬುದ್ಧನೇ ಅನುಕಂಪ ಇರೋದರಿಂದ ಏನಾಗುತ್ತೆ, ಅವನ ಪ್ರಜ್ಞೆ ಎಲ್ಲೆವರೆಗೆ ಹೋಗಿದೆ, ನಮ್ಮ ಪ್ರಜ್ಞೆ ಎಲ್ಲೆವರೆಗಿದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಆ ಬುಕ್ಕು ದೊಡ್ಡದು ಅದಲ್ಲ, ಇಲ್ಲಿದೆ ದೊಡ್ಡ. ಇದು ಕೆಳಗಡೆ ನೋಡಿ. ಇದು ಸಾಮಾನ್ಯವಾಗಿ ನೋಡಿ, ಸಾಮಾನ್ಯ ಮನುಷ್ಯನಿಗೆ ಈ ಎಲ್ಲ ಬಣ್ಣಗಳಿರೋದಿಲ್ಲ. ಅಲ್ಲಿಂದ ಮಧ್ಯದಿಂದ ಈ ಕಡೆಗೆ ಬಂದರೆ 2-2.5 ಅಡಿ ಇರುತ್ತೆ ಅಷ್ಟೇ. 18 ಇಂಚು 24 ಇಂಚು ಹಿಂಗೆಲ್ಲ ಇರುತ್ತೆ. ಅಲ್ಲಿಂದ ಇಲ್ಲಿಗೆ ಅಷ್ಟೇ 2 ಅಡಿ 2.5 ಅಡಿ ಇರ್ತದೆ. ಅದು ಒಬ್ಬ ಸಾಧಾರಣ ಮನುಷ್ಯನಿಗೆ. ಅವನು ಬೆಳೆದ ಅಂತ ಅಂದರೆ, ಆಧ್ಯಾತ್ಮಿಕವಾಗಿ ಬೆಳೆದ ಅಂತ ಅಂದರೆ
ಆಲೋಚನಾ ರಹಿತ ಸ್ಥಿತಿಯಲ್ಲಿ ಬೆಳೆದ ಅಂತ ಅರ್ಥ. ಅಲ್ಲಿ ನಿಮ್ಮ ಏನು ಮಾತುಗಳಿದ್ದಾವೆ, ಪದಗಳಿದ್ದಾವೆ, ಅರ್ಥಗಳಿದ್ದಾವೆ, ಅವೆಲ್ಲವೂ ತಲೆ ಕೆಳಗಾಗಬೇಕಿಲ್ಲಿ. ಅದೇನೇ ಸಮಗ್ರ, ಅದು ಪೂರ್ಣ. ಸಮಗ್ರ ಮೀನ್ಸ್ ಪೂರ್ಣ, ಪರಿಪೂರ್ಣ. ಅದು ನಿಮ್ಮಲ್ಲಿ ಮೊದಲು ಈ ಒಂದು ಜ್ಞಾನ ಲಭ್ಯವಾಗಬೇಕು. ಎಜುಕೇಟಿಂಗ್ ದಿ ಎಜುಕೇಟರ್ಸ್. ನಮ್ಮ ಎಜುಕೇಟರ್ಸ್ಗೆ ಎಜುಕೇಷನ್ ಕೊಡಬೇಕು ಅಂತಂದರೆ ಈ ಎಜುಕೇಷನ್ನು, ಇದನ್ನೆಲ್ಲ ಮಕ್ಕಳಿಗೆ ಕೊಡೋಕ್ಕೆ ಹೋಗ್ಬೇಡ್ರಿ. ಇದ್ರ ಮುಖಾಂತರ ಇದೇನು ಅನುಭವ ಆಗುತ್ತೆ, ಆ ಆಲೋಚನಾ ರಹಿತ ಸ್ಥಿತಿಯ ಅನುಭವ, ಆ ಅನುಭವದಿಂದ ಬಂದಿರತಕ್ಕಂಥ ಜ್ಞಾನವನ್ನು ಮಕ್ಕಳಿಗೆ ಕೊಡಬೇಕಾಗುತ್ತೆ. ನೋಡಿ, ಇದೆಲ್ಲ 2 ಅಡಿ ಆಗ್ತದೆ ಸಾಮಾನ್ಯವಾಗಿ. ಅವನು ಬೆಳೆದಂಗೆಲ್ಲ 4 ಅಡಿ, 5 ಅಡಿ, 10 ಅಡಿ ಇಡೀ ಇದೆಲ್ಲ ಇದೆಯಲ್ಲ, ಈ ಇಡೀ ಬಿಲ್ಡಿಂಗ್ ಆಚೆ ಹೋಗೋರ್ಗಿದೆ. ಆ ಜೆ ಕೃಷ್ಣಮೂರ್ತಿಗೆ 13 ವರ್ಷದ ಹುಡುಗ ಅನಿಬೆಸೆಂಟ್ ಸಾಕ್ತಾಯಿದ್ರು. ಆತನಿಗೆ ಸುಮಾರಾಗಿ ಎಷ್ಟೋ 1 ಫರ್ಲಾಂಗ್ ಮೇಲೆ ಇರ್ತಾಯಿತ್ತು. ಅದರ ಈ ತೇಜಸ್, ಈ ಬಣ್ಣದ ತೇಜಸ್ 1 ಫರ್ಲಾಂಗ್ ಮೇಲೆ ಇರ್ತಾಯಿತ್ತು. ಆಮೇಲೆ ಮಹಾತ್ಮರು ಏನಿದ್ದಾರೆ, ಋಷಿ ಮುನಿಗಳು, ಅವ್ರಿಗೆ 1 ಕಿಲೋಮೀಟ್ರು, 2 ಕಿಲೋಮೀಟ್ರ್ ಹೀಗೆಲ್ಲ ಇರೋದು. ಗೌತಮ ಬುದ್ಧನಿಗೆ ಈ ಒಂದು ತೇಜಸ್ಸಿದೆಯಲ್ಲ, ತೋರಿಸ್ಬಿಡಪ್ಪ, ಇಲ್ಲಿ ನಿಧಾನಕ್ಕೆ ಈ ಕಡೆ ಇನ್ನು ಮುಂದಕ್ಕೆ ಬರ್ರಿ. ಗೌತಮ ಬುದ್ಧ ಎಲ್ಲಿದ್ದಾನೆ? ಮಧ್ಯದಲ್ಲಿದ್ದಾನೆ ಅಲ್ವೇ? ಇಲ್ಲಿದ್ದಾನೆ. ಇವೆಲ್ಲ ಬಣ್ಣಗಳು, ಇವೆಲ್ಲ ಅಲ್ಲಿ ಆ ಋಷಿ ಮುನಿಗಳೆಲ್ಲ ಆತನಿಗೆ ಆ ವೈಶಾಖ ಶುದ್ಧ ಹುಣ್ಣಿಮೆಯ ದಿವಸ ಮೊನ್ನೆ ಹೋಯ್ತಲ್ಲ ಗುರುಪೂರ್ಣಿಮಾ ಅಂಥೇಳಿ, ಅದರ ನಮನ ಸಲ್ಲಿಸ್ತಾ ಇದ್ದಾರೆ ಬುದ್ಧನಿಗೆ. ವರ್ಷಕ್ಕೊಂದ್ಸಲ ಕಾಣಿಸ್ಕೊಳ್ತಾನೆ ಯೋಗಿಗಳಿಗೆಲ್ಲ. ಇದು ಇಲ್ಲೆಲ್ಲ ನದಿಗಳು, ವನಗಳು, ಬೆಟ್ಟ ಗುಡ್ಡಗಳು ಆಚೆ ಹೋಗಿದೆ ಅವನ ಆರ. ಇದು ನಮ್ಮವು 2 ಅಡಿ 2.5 ಅಡಿ. ಅವಂದು 5 ಕಿಲೋಮೀಟರ್, 5 ಕಿಲೋಮೀಟರ್ಸ್. ಜೆ ಕೃಷ್ಣಮೂರ್ತಿದು ಆಮೇಲೆ 2-3 ಕಿಲೋಮೀಟ್ರ್ ಹೋಯಿತು ಆತಂದು. ಅವರೆಲ್ಲ ಜೀವನ್ಮುಕ್ತರು ಏನಿರ್ತಾರೆ, ಆ ಜೀವನ್ಮುಕ್ತರಿಗೆ ಕನಿಷ್ಠ 1.5-2 ಕಿಲೋಮೀಟ್ರ್ ಇರುತ್ತೆ. ತಿರ್ಗಿ ಅವರು ಹುಟ್ಟೋ ಅವಶ್ಯಕತೆ ಇಲ್ಲ ಜೀವನ್ಮುಕ್ತರು. ಈತನೇ ನಮ್ಮ ಇಡೀ ಭೂಮಿಯಲ್ಲಿ ಮೊಟ್ಟ ಮೊದಲನೆಯ ಜೀವನ್ಮುಕ್ತ ಯಾರು ಅಂತ ಹೇಳಿದರೆ ಗೌತಮ ಬುದ್ಧ. 10 ಅವತಾರಗಳಲ್ಲಿ ಒಂದು ಅವತಾರ ಗೌತಮ ಬುದ್ಧ ಅಂತ ಅನ್ನೋದು ನಿಲ್ಲಿಸಿ ಇದನ್ನು ನಾವು ಸ್ವಲ್ಪ ಗಟ್ಟಿ ಮಾಡಬೇಕಾಗಿತ್ತು. ಇದು ಸತ್ಯ. ಇದು ಅದೆಲ್ಲ ಮಿಥ್ಯ ಮತ್ತು ಕುತಂತ್ರ. ಅದು ಬೇರೆ ರೀತಿಯಲ್ಲಿ ಇದೆಲ್ಲ 10 ಅವತಾರಗಳಲ್ಲಿ ಒಂದು ಅಂಥೇಳಿ ಆಮೇಲೆ ಅವನು ತಗೊಳ್ಳೋದು ಬೇರೆ ಅಂಥವ್ರು ಇರ್ತಾರೆ. ಇದು ಮೊದಲನೇ ಜೀವನ್ಮುಕ್ತ ಈ ಭೂಮಿ ಮೇಲೆ ಹುಟ್ಟಿರೋದ್ರಲ್ಲಿ ಫಸ್ಟು. ಅದರಲ್ಲಿ 5 ದೀಕ್ಷೆಗಳು ಇತ್ಯಾದಿ ಇವೆಲ್ಲ ಇರ್ತವೆ. ಹೀಗೆಲ್ಲ ಇದೆ. ಈ ಮನಸ್ಸು ಅಂತ ಹೇಳ್ತೀವಿ. ಇಂದ ಹತ್ತಿರಕ್ಕೆ ಹೋಗಿ ಈ ಕಡೆ ಒಂದು ಸತಿ ತೋರಿಸಿ 1 ನಿಮಿಷ, ಆ ಕಡೆ 1 ನಿಮಿಷ, ಇನ್ನು ಮುಂದಕ್ಕೆ ಹೋಗಿ ಅಲ್ಲಿಂದ ತೋರಿಸಿ. ಹಾಗಾಗಿ ಒಂದು ಕಡೆ ಹಿಡ್ಕೊಳ್ರಿ, 1 ನಿಮಿಷ ಹಿಡ್ಕೊಳ್ರಿ. ಆಯಿತು. ಇದೆ ಪಕ್ಕದಲ್ಲಿ. ನಾವು ಈಗ ಮೇಷ್ಟ್ರುಗಳು ಮೇಡಮ್ಗಳು ಅಂತಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಇರ್ಬೋದೇ? ಇರ್ಬೋದು. ಅವ್ರ ಅಚೀವ್ಮೆಂಟ್ ಇದ್ದರೆ ಇರ್ಬೋದು. ನಮ್ಮಲ್ಲಿ ಇಲ್ಲಿ 2.5 ಅಡಿ ಸಾಮಾನ್ಯ ಮನುಷ್ಯನಿಗೆ, ನಿಮ್ಮಲ್ಲಿ ಎಲ್ಲ 4-5 ಅಡಿ ಮೇಲೆ ಇರ್ತದೆ. ಅದರಲ್ಲಿದೆ, ನಿಮ್ಮಲ್ಲಿದೆ. ಆದರೆ ಇಷ್ಟೇ ಸಾಕೆ. ಬುದ್ಧನಿಗೆ 5 ಕಿಲೋಮೀಟ್ರ್ ಆದರೆ ನಮಗೆಲ್ಲ ಸಾಮಾನ್ಯರಿಗೆ ಹೇಳೋದು ನಾನು,
2-2.5 ಅಡಿ ಇದೆ. ಬುದ್ಧನಿಗೆ 5 ಕಿಲೋಮೀಟ್ರ್ ಇದ್ದರೆ ನಮಗೆಲ್ಲ 2-2.5 ಅಡಿ ಅಂತ ಇಟ್ಕೊಳ್ಳೋಣ. ಇಷ್ಟು ಸಾಕೆ. ನಾವು ಎಲ್ಲಿದ್ದೀವಿ? ವೆಂಕಟರೆಡ್ಡಿ ಹಾಲಲ್ಲಿದ್ದೀವಿ. ಇದು ಎಂಥದ್ದು? ವೆಂಕಟರೆಡ್ಡಿ ಎಕ್ಕಡೆ ಹೋತ್ವಿ? ಇಲ್ಲೇ ಇದೆಯಾ? ಕೂತು 1 ಕಿಲೋಮೀಟ್ರ್ ಇದೆಯಾ ವೆಂಕಟರೆಡ್ಡಿಗೆ? ಒಳ್ಳೇದಾಗಲಿ, ಒಳ್ಳೇದಾಗಲಿ. ಇದು ಆಗ್ತೀಯ? ಆಗಿಲ್ಲ ಅಂತ ಆತ ಹೇಳ್ತಾರೆ. ಅಲ್ಲೇನಪ್ಪ, ಆಗಲೇ ಆಗಿಬಿಟ್ಟಿದೆ ಅಂತ ಹೇಳಕ್ಕೆ ಹೋಗ್ಬೇಡ. ಇವೆಲ್ಲ ಯಾರು ಹೇಳ್ಕೊಡ್ತಾರೆ ನಮಗೆಲ್ಲ? ಇದೆಲ್ಲ ಬೇಕಾಗಿದೆ. ಇನ್ನು ಎಷ್ಟು ಗಂಟೆ ಬೇಕಾದರೂ ಹೇಳ್ಬೋದು. ಆದರೆ ಇನ್ನೊಂದು ಅರ್ಧ ಗಂಟೆ ಆದರೂ ಎಲ್ಲೋ ಒಂದು ಕಡೆ ತಗೊಂಡು ಇನ್ನು ಫಿನಿಷ್ ಮಾಡಿಬಿಡ್ತೀನಿ, ಪೂರೈಸ್ತೀನಿ. ಸಮಗ್ರ ಅನ್ನೋದಕ್ಕೆ ಮಿತಿ ಇದೆಯಾ? ಅವೆಲ್ಲ ಸಮಗ್ರ. ಇದೆಲ್ಲ 2-2.5 ಅಡಿ ಸಮಗ್ರ ಅಲ್ಲವೇ ಇಲ್ಲ. ಆ ಸಮಗ್ರ ಅನ್ನೋ ಬರಬೇಕಾದ್ರೆ ಆ ಸ್ಥಿತಿ, ಆನಂದದ ಸ್ಥಿತಿ, ಅದು ಸಮಗ್ರಕ್ಕೆ ಕೊಂಡೊಯ್ಯುತ್ತೆ ಅಂತ ಹೇಳಿದ್ನಲ್ಲ. ಆ ಆನಂದದ ಸ್ಥಿತಿ ಏನಿದೆ, ಆನಂದದ ಸ್ಥಿತಿಯನ್ನು ಪಡೆಯೋದಕ್ಕೆ ಮಾಡುವ ಸಾಧನೆಯೆಲ್ಲ ಸಮಗ್ರ. ಮಾಡುವ ಸಾಧನೆಯೆಲ್ಲ ಸಮಗ್ರ. ನೋಡಿ, ನನ್ನಲ್ಲಿ ಈಗ ಈ ಮನಸ್ಸು ಎಲ್ಲ ಬಿಟ್ಬಿಡೋಣ. ಇದೆಲ್ಲ ಇಲ್ಲಿ ಹೊರಗಡೆ ನಾನು ಎಲ್ಲ ನೋಡಬೇಕಾದ್ರೆ ಇಂದ್ರಿಯಗಳು, ಪಂಚೇಂದ್ರಿಯಗಳಿಂದ ನೋಡ್ತೀನಿ. ಮತ್ತು ಪಂಚೇಂದ್ರಿಯಗಳಿಗೆ ಅದರ ಮುಖಾಂತರ, ಅವುಗಳ ಮುಖಾಂತರ ನೋಡೋದು ಮನಸ್ಸು. ಪಂಚೇಂದ್ರಿಯಗಳ ಮುಖಾಂತರ ನೋಡೋದು ಮನಸ್ಸು. ಇದನ್ನೆಲ್ಲ ಹೊರಗಡೆ ಪ್ರಜ್ಞೆ ಅಂತ ಇಟ್ಕೊಳ್ಳೋಣ. ಸರಿಯಾಗಿ ಕೇಳಬೇಕಿದು, ಭಾಳ ಮುಖ್ಯ. ಇಲ್ಲಿ ನೋಡಿ, ಇಲ್ಲಿ ಹೊರಗಡೆ ಪ್ರಜ್ಞೆ ಅಂತ ಅಂದರೆ ಇಷ್ಟು ಎಲ್ಲ ಹೊರಗಡೆ ನೋಡ್ತಾ ಇದ್ದೀವಿ, ಇದು ಮಾಡ್ತಾಯಿದ್ದೀವಿ. ಅದೆಲ್ಲ ಮನಸ್ಸು ಮತ್ತು ಈ 5 ಇಂದ್ರಿಯಗಳು ಹೊರಗಡೆ ಫೋಕಸ್ ಮಾಡಿದ್ದಾರೆ. ಎಲ್ಲ ಇವರು ಇಂಥವ್ರು, ಇದು ಇಂಥದ್ದು, ಅಂಥದ್ದು ಇಂಥದ್ದು, ಆ ಫ್ಯಾನು ಇವೆಲ್ಲ ಇರ್ತವೆಲ್ಲ, ಇದೆಲ್ಲ ಹೊರಗಡೆ ಪ್ರಜ್ಞೆ. ಇಂದ್ರಿಯಗಳು, ಮನಸ್ಸು ಕೆಲಸ ಮಾಡ್ತಕ್ಕಂಥದ್ದು ಹೊರಗಡೆ ಪ್ರಜ್ಞೆ. ಮತ್ತು ನನ್ನಿಂದ ಹೊರಗಡೆ ಇರ್ತಕ್ಕಂಥದ್ದು ಪ್ರಜ್ಞೆ. ಅದು ನನ್ನಲ್ಲಿರೋ ಮತ್ತೊಂದು ಪ್ರಜ್ಞೆ ಇದೆ. ಆ ಪ್ರಜ್ಞಾ ಭಾಗ ಏನಿದೆ, ಇದು ಆನಂದವನ್ನು ಕೊಡ್ತಕ್ಕಂಥ ಪ್ರಜ್ಞೆ. ಅದು ಕೊಡೋದಿಲ್ಲ, ಇದು ಕೊಡುತ್ತೆ. ಇದರಲ್ಲಿರ್ತಕ್ಕಂಥ ಪ್ರಜ್ಞಾ ಸ್ಥಿತಿ ಏನಿದೆ, ಇದರಲ್ಲಿ ಪೂರ್ಣ ಬೇಕಾಗಿಲ್ಲ, ಒಂದು ಸ್ವಲ್ಪ ಭಾಗ ಬೇಕಾಗಿದೆ ಪ್ರಜ್ಞೆ. ಒಳಪ್ರಜ್ಞೆ ಅಂತ ಇಟ್ಕೊಳ್ಳೋಣ. ಒಳಪ್ರಜ್ಞೆ ಏನು? ಆಲೋಚನಾ ರಹಿತ ಸ್ಥಿತಿ, ಮನೋರಹಿತ ಸ್ಥಿತಿ, ಅದು ಒಳಪ್ರಜ್ಞೆ. ಆದ್ದರಿಂದ ಮನುಷ್ಯನಿಗೆ ಹೊರ ಪ್ರಜ್ಞೆ ಇರುತ್ತೆ ಮತ್ತು ಒಳ ಪ್ರಜ್ಞೆ ಇರುತ್ತೆ. ಆ ಒಳ ಪ್ರಜ್ಞೆ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಹೊರ ಪ್ರಜ್ಞೆ ಮಾತ್ರ ಭಾಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಯಾಕೆ? ಮನಸ್ಸು, ಇಂದ್ರಿಯಗಳು ಅಲ್ಲಿ ಕೆಲಸ ಮಾಡ್ತವೆ ಚೆನ್ನಾಗಿ. ಆದ್ದರಿಂದ ಹೊರ ಪ್ರಜ್ಞೆ ಇಡೀ ಮನಸ್ಸು, ಇಂದ್ರಿಯಗಳಿಗೆ ನಮ್ಮ ಇಡೀ ಜೀವನವನ್ನು ವ್ಯರ್ಥ ಮಾಡಿದರೆ ನಮಗೆ ಶಾಂತಿ ಸಿಕ್ಕೋದಿಲ್ಲ. ಆ ಹೊರ ಪ್ರಜ್ಞೆಯನ್ನು ಒಳಗೆ ತಗೊಂಡು ಅಂತರ್ಮುಖ ಮಾಡಿದಾಗ ಆ ಒಳ ಪ್ರಜ್ಞೆ ಒಂದು ಶಾಂತಿಯನ್ನು ಕೊಡ್ತಕ್ಕಂಥ ಪ್ರಜ್ಞೆ ಒಳಗಡೆ ಇದೆ. ಆ ಪ್ರಜ್ಞೆ, ಒಳಗಡೆ ಇರ್ತಕ್ಕಂತಹ ಶಾಂತಿಯನ್ನು ಕೊಡುವ ಪ್ರಜ್ಞೆ ಮತ್ತು ಹೊರಗಡೆಯ ಪ್ರಜ್ಞೆ ಒಬ್ಬ ವ್ಯಕ್ತಿಗೆ ಇರುತ್ತೆ. ಆ ಒಳಗಡೆ ಇರ್ತಕ್ಕಂಥ ಪ್ರಜ್ಞೆ ಇದ್ಯಾವುದು ಅಂತ ಹೇಳಿದರೆ, ಅದು ಆತ್ಮ ಇದು ನಮ್ಮಲ್ಲಿದೆ. ಆತ್ಮನಿಂದ ಉಂಟಾಗ್ತಕ್ಕಂತಹ ಒಂದು ಆನಂದದ ಸ್ಥಿತಿ ಇರ್ತದೆ, ಅದೆಲ್ಲ ಒಳ ಪ್ರಜ್ಞೆ. ಅದು ಮತ್ತು ಹೊರಗಡೆ ಎಲ್ಲ ಮನಸ್ಸು ಇತ್ಯಾದಿಗಳನ್ನು ನೋಡ್ತಕ್ಕಂಥದ್ದು ಹೊರ ಪ್ರಜ್ಞೆ. ಅದು ಹೊರಗಡೆದು ಅದಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ ನಮ್ಮ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ, ಅದೇ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಒಳಗಡೆದಕ್ಕೆ ಕೊಡ್ತಲೇ ಇಲ್ಲ. ಅದಕ್ಕೋಸ್ಕರವಾಗಿ ಶಿಕ್ಷಣ ಪದ್ಧತಿಯನ್ನು ನಾವು ನೋಡಿ,
ಇಲ್ಲಿ ಒಳ ಪ್ರಜ್ಞೆ ಇದೆ, ಸಂತೋಷ, ಆನಂದ ಇವೆಲ್ಲ ಇರ್ತದೆ ಇದರಲ್ಲಿ. ಆ ಹೊರಗಡೆ ಸೈನ್ಸು, ಟೆಕ್ನಾಲಜಿ, ಅವರು ಇವರು ಎಲ್ಲರೂ ಇರ್ತಾರೆ. ಹೊರಗಡೆ ಪ್ರಜ್ಞೆ ಅದು. ಈಗ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದರೆ, ಒಳಗಡೆ ಪ್ರಜ್ಞೆ ನಿಲ್ಲು, ಅದರ ಕಡೆ ಹೆಚ್ಚು ಒತ್ತು ಕೊಡ್ತಾ ಇಲ್ಲ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ. ಈ ಹೊರಗಡೆ ಪ್ರಜ್ಞೆ ಭರ್ಜರಿ, ಅದಕ್ಕೆ ಒತ್ತು ಕೊಡ್ತಾ ಇದ್ದೀವಿ. ಆದರೆ ಸಿಲೆಬಸ್ ಎಲ್ಲ ಈ ಹೊರಗಡೆದೇ, ಒಳಗಡೆ ಸಿಲೆಬಸ್ ಇಲ್ಲವೇ ಇಲ್ಲ. ಅದಕ್ಕೆ ಹೊರಗಡೆ ಯಾವುದು ಎಮೋಷನ್ಸ್ ಆ್ಯಂಡ್ ಸ್ಪಿರಿಚುಯಾಲಿಟಿ, ಏನು ಭಾವುಕತೆ ಮತ್ತು ಆಧ್ಯಾತ್ಮಿಕತೆ ಒಳಗಡೆ ಇರುತ್ತೆ. ಇನ್ನು ಉಳ್ಕೋದೆಲ್ಲ ಇಂದ್ರಿಯಗಳು ಇತ್ಯಾದಿ ಮನಸ್ಸು ಆ ಕಡೆ ಎಲ್ಲ ಹೋಗುತ್ತೆ. ಈ ರೀತಿ ಇದೆ ಈಗ. ಇದು ನಮ್ಮ ಒಬ್ಬ ವ್ಯಕ್ತಿಯಲ್ಲೇ ಹೊರಗಡೆ ಪ್ರಜ್ಞೆ, ಒಳಗಡೆ ಪ್ರಜ್ಞೆ, ಈ ರೀತಿಯಲ್ಲಿರೋದ್ರಿಂದ ಶಿಕ್ಷಣ ಸರಿಯಾಗಿ ನಡೀತಾ ಇಲ್ಲ. ಶಿಕ್ಷಣ ಸರಿಯಾಗಿ ನಡೀಬೇಕು ಅಂತ ಅಂದರೆ ಏನಾಗಬೇಕು ನೋಡಿ. ಇದು ಒಳ ಪ್ರಜ್ಞೆ. ಆ ಹೊರ ಪ್ರಜ್ಞೆಯಲ್ಲಿ ಒಂದು ಭಾಗ ಬರಬೇಕು. ಇದು ಹೊರ ಪ್ರಜ್ಞೆ, ಇದು ಒಳ ಪ್ರಜ್ಞೆ. ಆದರೆ ಈ ಮಧ್ಯ ಬರುತ್ತಲ್ಲ, ಇವೆರಡು ಇಂಟರ್ಸೆಕ್ಷನ್, ಆ ಇಂಟರ್ಸೆಕ್ಷನ್ ಏನಿದೆ ಈ ಭಾಗ, ಇದು 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 ಒಳ ಪ್ರಜ್ಞೆಗೂ ಸೇರಿರುತ್ತೆ ಈ ಭಾಗ. ಸ್ವಲ್ಪ ಆ ಕಡೆ ಕಾಣಿಸುತ್ತಾ ಅಂತ ಅಷ್ಟೇ. ಕಾಣ್ತದೆ ನೋಡಿ. ಇದು ಒಳ ಪ್ರಜ್ಞೆ ಆನಂದದಾಯಕ, ಇದು ಹೊರ ಪ್ರಜ್ಞೆ ಅದೇ ಚಂಚಲತೆ. ಇವೆರಡೂ ಸೇರಿಕೊಂಡಾಗ, ಒಳ ಪ್ರಜ್ಞೆ ಮತ್ತು ಹೊರ ಪ್ರಜ್ಞೆ ಎರಡೂ ಸೇರಿಕೊಂಡಾಗ ಈ ಭಾಗ ಸಿಕ್ಕುತ್ತೆ. ಈ ಪ್ರಜ್ಞೆ ಏನಿದೆ, ಒಳ ಪ್ರಜ್ಞೆಯೂ ಹೌದು, ಹೊರ ಪ್ರಜ್ಞೆಯೂ ಹೌದು. ಒಳ ಪ್ರಜ್ಞೆಯೂ ಹೌದು, ಹೊರ ಪ್ರಜ್ಞೆಯೂ ಹೌದು. ಈ ಒಳ ಪ್ರಜ್ಞೆ ಹೊರ ಪ್ರಜ್ಞೆ ಎರಡು ಎಲ್ಲಿ ಸೇರ್ತವೋ ಅದೇ ಸಮಗ್ರ ಪ್ರಜ್ಞೆ. ದಟ್ ಈಸ್ holistic consciousness. Mr. Raja Shivshankar says it is holistic consciousness. That's quite right. ಅದರಿಂದ ಸಮಗ್ರ ಪ್ರಜ್ಞೆ ಇದು. ಸಮಗ್ರ, ಇದು ಸಮಗ್ರವಲ್ಲ. ಒಳಗಡೆ ಇದು ಆತ್ಮ ಇದೆ ಅಂತಂದರೆ ಸಮಗ್ರ ಅಂತ ಅಲ್ಲ. ಇದು ಸಮಗ್ರ ಅಲ್ಲ, ಇದು ಅದು ಸಮಗ್ರ ಅಲ್ಲ, ಎರಡು ಸಮಗ್ರ ಅಲ್ಲ. ಸಮಗ್ರ ಮಾಡಬೇಕಾದ್ರೆ ಒಳಗಡೆನ ಪ್ರಜ್ಞೆ ಮತ್ತು ಹೊರಗಡೆ ಇರೋ ಪ್ರಜ್ಞೆ ಎರಡನ್ನೂ ಸೇರಿಸಿದಾಗ ಆವಾಗ ಈ ಎರಡೂ ಪ್ರಜ್ಞೆಗಳಿಗೆ ಕಾಮನ್ ಆಗಿರ್ತಕ್ಕಂಥದ್ದು, ಕಾಮನ್ ಪಾಯಿಂಟ್ ಏನಿದೆ, ಆ ಕಾಮನ್ ಪಾಯಿಂಟೇ ಸಮಗ್ರ ಪ್ರಜ್ಞೆ. ಮಕ್ಕಳಿಗೆ ಶಿಕ್ಷಣವನ್ನು ಈ ಸಮಗ್ರ ಪ್ರಜ್ಞಾ ಸ್ಥಿತಿಯಲ್ಲಿ, ಮಕ್ಕಳಿಗೆ ಶಿಕ್ಷಣವನ್ನು ಈ ಸಮಗ್ರ ಪ್ರಜ್ಞಾ ಸ್ಥಿತಿಯಲ್ಲಿ ಕೊಟ್ಟಾಗ ಅದು ಸಮಗ್ರ ಶಿಕ್ಷಣ ಆಗುತ್ತೆ. ಸಮಗ್ರ ಶಿಕ್ಷಣ ಈ ಸ್ಥಿತಿಗೆ ತರಬೇಕು. ಮಕ್ಕಳಿಗೆ ತರಬೇಕಾದ್ರೆ ಹೊರಗಡೆದನ್ನು ಒಳಗಡೆ ಹೇಳ್ಕೋಬೇಕಾದ್ರೆ ಧ್ಯಾನ ಮಾಡಬೇಕಾಗುತ್ತೆ. ಆ ಧ್ಯಾನ ಯಾವುದು ಇಲ್ಲಿ ಹೇಳಿದೆ ಅಂತ ಅಂದರೆ, ನಮ್ಮ ನರಸಿಂಗಪ್ಪನವರು ಜಾಯಿಂಟ್ ಡೈರೆಕ್ಟ್ರು ಏನೋ ಮಾಡ್ತಾಯಿದ್ದಾರೆ ಅವರು. ಎಂಥದ್ದು ವಿಪಶ್ಯನ ಧ್ಯಾನ. ಅದೊಂದೇ ಅಲ್ಲ, ಬೇರೆ ಧ್ಯಾನಗಳು ಮಾಡ್ಬೋದು. ಅದು ವಿಪಶ್ಯನ ಧ್ಯಾನ ಸೈಂಟಿಫಿಕ್, ಅದು ಬುದ್ಧ ಮಾಡಿದ್ದಲ್ಲ. ಅದು ವಿಪಶ್ಯನ ಧ್ಯಾನ ಅಂತ ಅಂದ್ಬಿಟ್ರೆ ಬುದ್ಧಂದು ಅದು ಬುದ್ಧಿಸಮ್ ಅದು. ಹಿಂದೂಯಿಸಮ್ ಅಲ್ಲ, ಇಸ್ಲಾಮಿಸಮ್ ಅಲ್ಲ, ಇದು ನಾನ್ ಸೆನ್ಸ್. ಇಟ್ ಹ್ಯಾಸ್ ನೋ ಮೀನಿಂಗ್ ಅಟ್ ಆಲ್. ಆ ಬುದ್ಧ ಅವನೇ ಸ್ವಂತ ಅಲ್ಲ. ಋಗ್ವೇದದ ಕಾಲದಲ್ಲಿ ಋಷಿ ಮುನಿಗಳು ಇದನ್ನಾಗಲೇ
ಆ ಒಂದು ಧ್ಯಾನವನ್ನು ವಿಪಶ್ಯನ ಧ್ಯಾನವನ್ನು ಮಾಡಿದರು. ಅದು ಭಾಳ ಸಾವಿರಾರು ವರ್ಷಗಳ ಕಾಲ ಅದು ಮುಚ್ಚಿ ಹೋಗಿತ್ತು. ಬುದ್ಧ ಅದನ್ನು ಜಾರಿಗೆ ತಂದ. ಹಿ ಹ್ಯಾಸ್ ಎನ್ಲೈಟೆಂಡ್ ಇಟ್ ಅದನ್ನು. ಆದ್ದರಿಂದ ಬುದ್ಧಿಸಮ್ದಲ್ಲ ಅದು. ಇದು ಸಮಗ್ರ ಪ್ರಜ್ಞೆ. ಈ ಸಮಗ್ರ ಪ್ರಜ್ಞಾ ಸ್ಥಿತಿಯಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು. ಅಂಥ ಶಿಕ್ಷಣ ಪರಿಪೂರ್ಣವಾಗಿರುತ್ತೆ. ಯಾಕೆಂದರೆ ಒಳಗಳ್ದು ಪ್ರಜ್ಞೆ ಇರುತ್ತೆ, ಹೊರಗಳ್ದು ಪ್ರಜ್ಞೆ ಇರುತ್ತೆ. ಎರಡೂ ಪ್ರಜ್ಞೆಗಳು ಏಕಕಾಲದಲ್ಲಿ ಕೆಲಸ ಮಾಡ್ತವೆ. ಇದು ಇಂಪಾರ್ಟೆಂಟು. ಇದು ಯಾವಾಗಲೂ ಮಾಡುತ್ತೆ, ಇದು ಯಾವಾಗಲೂ ಮಾಡುತ್ತೆ, ಬೆಳಗ್ಗೆ ಮಾಡುತ್ತೆ, ಇದು ರಾತ್ರಿ ಮಾಡುತ್ತಲ್ಲ. ಏಕಕಾಲದಲ್ಲಿ ಒಬ್ಬ ವ್ಯಕ್ತಿಯಲ್ಲಿ ಮಗು ಆಗ್ಬೋದು, ದೊಡ್ಡನಾಗ್ಬೋದು, ಏಕಕಾಲದಲ್ಲಿ ಒಬ್ಬ ವ್ಯಕ್ತಿಯಲ್ಲಿ ಪ್ರಜ್ಞೆ ಅವನ ಒಳಗೂ ಮತ್ತು ಹೊರಗೂ ಏಕಕಾಲದಲ್ಲಿ ಆ ಪ್ರಜ್ಞೆ ಕೆಲಸ ಮಾಡಿದರೆ ಅದು ಸಮಗ್ರ ಪ್ರಜ್ಞೆ. ಸಮಗ್ರ ಪ್ರಜ್ಞೆಯಿಂದ ಗಳಿಸಿದ ಶಿಕ್ಷಣ ಸಮಗ್ರ ಶಿಕ್ಷಣ. ಎಲ್ಲವೂ ಒಳ್ಳೆಯದೇ, ಎಲ್ಲವೂ ಒಳ್ಳೆಯದೇ ಆಗುತ್ತೆ. ಸಮಗ್ರ ಶಿಕ್ಷಣ ಅಂತಂದರೆ ಸಮಗ್ರ ಪ್ರಜ್ಞೆಯನ್ನು ಮೊದಲು ಸ್ಥಾಪಿಸ್ಬೇಕು. ಮಕ್ಕಳಿಗೆ ಧ್ಯಾನಾದಿಗಳನ್ನು ಮಾಡಿಸಿ ಅದಕ್ಕೆ ಸಪ್ರೇಟಾಗಿ ಇದೆ, ಪುಸ್ತಕದಲ್ಲಿ ಏನು ಹೇಳಿದೆ ಅದೆಲ್ಲ ನೀವು ಮಾಡ್ಕೋಬೋದು. ಅದನ್ನು ಸುಲಭದ್ದು ಇದನ್ನು ಮಕ್ಕಳಿಗೆ ಮಾಡಿಸ್ಬೇಕಷ್ಟೆ. ಈಗ ನಾವು ಮಾಡಬೇಕು ವಿಪಶ್ಯನ ಧ್ಯಾನವನ್ನು ಮಕ್ಕಳಿಗೂ ಹೇಳ್ಕೊಡ್ಬೇಕು. ನೀವು ಏನು ನೋಡಿ ಅದನ್ನು ಎಲ್ಲ ಎಕ್ಸ್ಪರಿಮೆಂಟ್ ಮಾಡಿದ್ದಾರೆ. ಜೈಲಿನಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ, ಅಲ್ಲಿ ತಿಹಾರ್ ಜೈಲು ಅಲ್ಲಿ ಇಲ್ಲಿ ಇರ್ತಕ್ಕಂಥವ್ರು ಎಲ್ಲ ಕಂಪ್ಲೀಟ್ ಕನ್ವರ್ಟ್ ಆಗ್ತಾರೆ ವಿತಿನ್ 10 days. ನೀವು ಆಶ್ಚರ್ಯ ಪಡ್ಬೋದು. ಬರೀ ಮಾತುಗಳಾಡೋದಕ್ಕಿಂತ ಇಂಥ ಒಂದು ರಿಸರ್ಚ್ ವೇ ಆಫ್ ಲುಕಿಂಗ್ ಇನ್ ಟು ಥಿಂಗ್ಸ್ ಆ್ಯಂಡ್ ರೆಫರಿಂಗ್ ದಿ ಯೂನಿವರ್ಸಲ್ ನಾಲೆಡ್ಜ್, ಅದು ಹಿ ವಿಲ್ ಬಿ ದಿ ರಿಯಲ್ ಟೀಚರ್. ಸೇ ಎಂಥದ್ದು, ಬ್ಯಾಡ್ ಟೀಚರ್ ಕಂಪ್ಲೈನ್ಸ್, an average teacher explains. ಏನೋ an average teacher explains. ಆಮೇಲೆ ಗುಡ್ ಟೀಚರ್ ಟೀಚರ್ಸ್. ಆಮೇಲೆ ಗ್ರೇಟ್ ಟೀಚರ್ ಲೈಕ್ ವಿವೇಕಾನಂದ ಇನ್ಸ್ಪೈರ್ಸ್. ಅದರಿಂದ ಬ್ಯಾಡ್ ಟೀಚರ್ ಎಕ್ಸ್ಪ್ಲೇನ್ಸ್ ಅಂತಂದರೆ ಮೊದಲು ಜಾಸ್ತಿ ಸರ್ ಅವನು ಆ ಹುಡುಗನ್ನ ನನ್ನ ಹತೋಟಿಗೆ ಬರೋ ಸರ್ ಅಂತ ಅವ್ನು ಕಿವಿ ಇಟ್ಕೊಂಡು ಬಂದು ಹೆಡ್ ಮಾಸ್ಟರ್ ಒಂದು ನಿಲ್ಲಿಸಿ ಇದೆಲ್ಲ ಮಾಡ್ತಾರೆ. ಅವ್ರು ಬ್ಯಾಡ್ ಟೀಚರು. ಅವ್ರು ಯಾವಾಗಲೂ ಕೂಡ ಹೆಡ್ ಮಾಸ್ಟರ್ ಕೈಗೂ ಕೊಡೋದಿಲ್ಲ, ಬೇರೆ ಕೈಗೂ ಕೊಡೋದಿಲ್ಲ, ಅವನೇ ಹ್ಯಾಂಡಲ್ ಮಾಡ್ತಾನೆ ಹುಡುಗನ್ನ, ನಿಜವಾದ ಟೀಚರ್. ಆಮೇಲೆ ಬ್ಯಾಡ್ ಟೀಚರ್ ಕಂಪ್ಲೈನ್ಸ್. ಅದಾದಮೇಲೆ ಆವ್ರೇಜ್ ಟೀಚರ್ ಎಕ್ಸ್ಪ್ಲೈನ್ಸ್. ವಿವರಣೆ ಕೊಡ್ತಿರ್ತಾನೆ, ಜಾಸ್ತಿ ವಿವರಣೆ ಕೊಡ್ತಾ ಹೋಗ್ತಾನೆ. ಅದು ಹಂಗೆ ಇದು ಹಿಂಗೆ ಇದು ಹಿಂಗೆ ಅಂತ ಹೇಳಿ ಹುಡುಗರಿಗೆಲ್ಲ ತುಂಬ್ತಾನೆ, ಎಲ್ಲ ತುಂಬ್ತಾನೆ. ಅದನ್ನೆಲ್ಲ ಚೀಲದಲ್ಲಿ ಅದ್ರಾಗೆ ಅವರು ಮೊದಲೇ ತುಂಬಿಕೊಂಡಿರ್ತಾರೆ, ಅದು ಇನ್ನೂ ತುಂಬ್ತಾನೆ. ಅದು ಹೋಗೋದೇ ಇಲ್ಲ ಒಳಕ್ಕೆ. ಎಷ್ಟೋ ಸ್ವಲ್ಪ ಹೋಗುತ್ತೆ, ಎಷ್ಟು ಓದ್ತಿದ್ರು, ಇನ್ನು ಮುಕ್ಕಾಲು ಭಾಗ ಹೊರಕ್ಕೆ ಬರುತ್ತೆ. ಅಂಥ ಶಿಕ್ಷಣ ಕೊಡ್ತಾಯಿದ್ದೀವಿ ನಾವು, ಗೊತ್ತಾ? ನಿಮ್ಗೆ ಆಶ್ಚರ್ಯ ಆಗ್ಬೋದು. ಈ ರೀತಿಯಾಗಿ ಸಮಗ್ರ ಪ್ರಜ್ಞಾ ಸ್ಥಿತಿಗೆ ಧ್ಯಾನಾದಿಗಳ ಮುಖಾಂತರ ಒಂದು 6 ತಿಂಗಳು ತಂದರೆ ಸಾಕು, ಅಷ್ಟು ಆಶ್ಚರ್ಯಕರವಾದ ರಿಸಲ್ಟ್ ಸಿಕ್ಕುತ್ತೆ. ಅದೇನು ಮಾಡೋಕ್ಕೆ ಹೋಗೋಲ್ಲ. ಯಾಕೆಂದರೆ ನಮ್ಮ ಸರ್ಕಾರಗಳು ಬಿಡೋದಿಲ್ಲ. ಹಿಂಗೆ ಮಾಡಬೇಕು ಅಂತ ಸಿಲೆಬಸ್ ಕೊಟ್ಬಿಟ್ಟಿರ್ತಾರೆ ನಿಮಗೆಲ್ಲ, ಅಲ್ವಾ? ಆ ಸಿಲೆಬಸ್ ಪ್ರಕಾರ ನೀವು ಅದನ್ನ ಪೂರೈಸಬೇಕಲ್ಲ ವರ್ಷಕ್ಕೆ. ಆದ್ದರಿಂದ ಇಟ್ ಈಸ್ ಇನೇವಿಟಬಲ್ ಫಾರ್ ಯು. ಆದರೆ ಆ ಸರ್ಕಾರಕ್ಕೆ ಬುದ್ಧಿ ಇಲ್ಲ ಅಂತ ಹೇಳಿ ನಾನ್ಸೆನ್ಸ್. ಹೀಗೆ ಇದಾಗುತ್ತೆ ಅದು. ಅದರಿಂದ ಸಮಗ್ರ ಪ್ರಜ್ಞಾ ಸ್ಥಿತಿಗೆ ಧ್ಯಾನಾದಿಗಳಿಂದ ತಂದು ಇದು ಮಾಡಬೇಕು. ಉದಾಹರಣೆಗೆ ನೋಡಿ, ಇದೆಲ್ಲ ಒಂದು 5 ನಿಮಿಷ ತೊಗೊಳ್ತೀನಿ, ಬೈಕೋಬೇಡಿ ಅಷ್ಟೇ. ಅದೇನೆ. ಈಗ ಆಯಿತು. ಈಗ ನೋಡಿ, ಇಲ್ಲೆಲ್ಲ
ಹೇಗೆ ಬರುತ್ತೆ ಏನು ಅಂತಕ್ಕಂಥದ್ದು. ರಾವಣನಿಗೆ 10 ತಲೆ, ರಾವಣನಿಗೆ 10 ತಲೆ ಇದೆ. ಅದರಲ್ಲಿ ಆ ರಾಮ ಅವನಿಗೆ ಒಂದೊಂದೇ ಬಾಣದಿಂದ ಒಂದೊಂದು ತಲೆನ ಕತ್ತರಿಸ್ತಾ ಹೋಗ್ತಾನೆ. ಅವನ ಬಾಣದಿಂದ ಒಂದು ತಲೆ ಕತ್ತರಿಸಿದರೆ ಇನ್ನೊಂದು ಬಾಣ ಹೂಡಕ್ಕೆ ಹೋದಾಗ ಆ ತಲೆ ಬಂದು ತಿರುಗಿ ಕಚ್ಕೊಳ್ಳುತ್ತೆ. ತಿರ್ಗಾ 10 ತಲೆ ಆಗ್ತವೆ, 9 ಇದ್ದಿದ್ದು 10 ತಲೆ ಆಗ್ತವೆ. ಹೀಗೇ ಮಾಡ್ತಾ ಹೋಗ್ತಾನೆ. ತಲೆ ಕಟ್ ಮಾಡ್ದಂಗೆಲ್ಲ ಅದಕ್ಕೊಂದು ಸೇರ್ಕೊಂಡಂಗಿಲ್ಲ, ಕಟ್ ಮಾಡ್ದಂಗೆಲ್ಲ ಸೇರ್ಕೊಂಡಂಗಿಲ್ಲ, 10 ತಲೆ ಹಂಗೆ ಇರ್ತವೆ. ಈಗ ನಮ್ಮಲ್ಲಿ ಹಾಗೇ ನಮಗೆ ಯಾವುದೋ ಒಳ್ಳೆಯ ಗುಣಗಳು ಬೇಕು. ನಮಗೆ ಒಳ್ಳೆಯ ಗುಣ ಅಂತ ಹೇಳಿದರೆ ಒಳ್ಳೆಯದಾಗಬೇಕು, ಆಮೇಲೆ ಸಂತೋಷವಾಗಿರಬೇಕು, ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಇತ್ಯಾದಿ ಅವೆಲ್ಲ ಬೇಕು. ಅಂಥ ಗುಣಗಳನ್ನು ಸಂಪಾದಿಸೋದಕ್ಕೆ ಹೋದರೆ ಮೇಷ್ಟ್ರೇ ಆಗಲಿ, ಹುಡುಗರೇ ಆಗಲಿ, ಸಾಮಾನ್ಯ ಮನುಷ್ಯನೇ ಆಗಲಿ ಸಂಪಾದಿಸೋಕ್ಕೆ ಹೋದರೆ ಆ ಗುಣವನ್ನು ಅವನು ಪೂರ್ತಿ ಸಂಪಾದಿಸೋಕ್ಕಾಗಲ್ಲ. ಈಗ ಉದಾಹರಣೆಗೆ ಡಾಕ್ಟರ್ ಸೂರ್ಯ ಅಂತ ಹೇಳಿಬಿಟ್ಟು ಅವರು ಸೈಕಾಲಜಿಸ್ಟು, ಇದು ಪಾಂಡಿಚೇರಿಯವರು. ಅವರು ತನ್ನಲ್ಲಿ ಸಿಟ್ಟಿದೆ, ಕೋಪ, ಆ ಕೋಪವನ್ನು ಹೋಗಲಾಡಿಸ್ಬೇಕು ಅಂತ ಪಾಪ ಅದನ್ನ ರಿಯಲೈಸ್ ಮಾಡಿಕೊಂಡು ಆ ಕೋಪಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ಯಾವುದು? ತಾಳ್ಮೆ ಅಲ್ವೇ? ಅದನ್ನು ನಮ್ಮ ಹಿರಿಯರು, ಋಷಿ ಮುನಿಗಳು ಇತ್ಯಾದಿ ಎಲ್ಲ ಹೇಳ್ಕೊಟ್ಟಿರ್ತಾರೆ, ಗುರುಗಳೆಲ್ಲ ಹೇಳ್ಕೊಟ್ಟಿರ್ತಾರೆ ತಾಳ್ಮೆ. ಅವನು ಕೋಪಕ್ಕೆ ವಿರುದ್ಧವಾದ ತಾಳ್ಮೆ ಗುಣವನ್ನು ಅವನು ಆಚರಿಸ್ತಲೇ ಇರ್ತಾನೆ. ಯಾರೇನೇ ಹೇಳಿದ್ರು ಇದು ಮಾಡಿದ್ರು ಬೈದ್ರೂ ಬಯಸ್ಕೊಳ್ತಿರ್ತಾನೆ, ಅದಾಗತ್ತೆ, ಬಯಸ್ಕೊಳ್ತಾನೆ. ಆಮೇಲೆ ಹೀಗೆ ಮಾಡ್ತಾ ಮಾಡ್ತಾ ಅವನು ಮಾಡ್ತಾನೆ, ಇದೆಲ್ಲ ಏನೋ ನೋಡ್ತಾನೆ. ಕೊನೆಗೆ 20 ವರ್ಷ ಆಯಿತು. ಆ ಏನೋ ಇದಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು, ಕೋಪಕ್ಕೆ ವಿರುದ್ಧವಾಗಿರ್ತಕ್ಕಂಥ ತಾಳ್ಮೆಯನ್ನು ಅಭ್ಯಾಸ ಮಾಡಿ ಮಾಡಿ ಅವನು ಆ ತಾಳ್ಮೆ ಅಂತಕ್ಕಂಥದ್ದು ಸ್ವಲ್ಪ ಬರುತ್ತೆ, ಆದರೆ ಪೂರ್ತಿ ಬರೋದೇ ಇಲ್ಲ. ಎಲ್ಲ ಇದನ್ನೇ ನಮ್ಮ ಹಿರಿಯರು, ಗುರು ಹಿರಿಯರು ಮತ್ತು ಋಷಿ ಮುನಿಗಳು ಎಲ್ಲ ಹೇಳ್ಕೊಟ್ಟಿರೋದು. ಇಲ್ಲಿ ಸರಿಯಾಗಿ ತಿಳ್ಕೊಳ್ಳಿ, ಋಷಿ ಮುನಿಗಳದ್ದು ಇಲ್ಲಿ ಬರುತ್ತೆ ಬಂಡವಾಳ. ಅಲ್ಲೇ ನಾವೆಲ್ಲ ಏನು ಹೇಳ್ಕೊಡ್ತೀವಿ ಮಕ್ಕಳಿಗೆ? ಹಿಂಗೆ ಮಾಡಬೇಡಪ್ಪ, ಹಿಂಗೆ ಮಾಡಯ್ಯ ಒಳ್ಳೇದಾಗುತ್ತೆ ಅಂತ ಹೇಳ್ತಿರ್ತಾನೆ. ಅಂಥದ್ದು ತಾನೇ ಒಂದು. ಈಗ ಕೋಪ ಬರೋರಿಗೆ ತಾಳ್ಮೆ ಇರಬೇಕು ಅಂತ ಹೇಳ್ತೀವಿ ನಾವು. ಅವನಿಗೆ ಇರೋಲ್ಲ, ಮೊದಲು ಇರಲಿ. ಹೀಗೆ 20 ವರ್ಷ ಪ್ರಯತ್ನ ಪಡ್ತಾನೆ. ಅವನು ಸೈಕಾಲಜಿಸ್ಟ್, ಅದು ಆಗೋದಿಲ್ಲ ಅವನಿಗೆ, ಪೂರ್ತಿ ಆಗಲ್ಲ. ಎಲ್ಲೋ ಒಂದು ಬೈ ಕಾಮನ್ ಸ್ವಲ್ಪ ಆಗ್ಬೋದು ಅಷ್ಟೇ. ಯಾಕೆ ಅಂತಂದರೆ ತಾಳ್ಮೆಯನ್ನು ಅಭ್ಯಾಸ ಮಾಡ್ತಾ ಇರಬೇಕಾದ್ರೆ ಕೋಪ ಅದ್ರ ಪಕ್ಕದಲ್ಲೇ ಇರುತ್ತೆ. ತಾಳ್ಮೆಯನ್ನು ಅಭ್ಯಾಸ ಮಾಡ್ತಾ ಇರಬೇಕಾದ್ರೆ ಕೋಪ ಅದ್ರ ಪಕ್ಕದಲ್ಲೇ ಇರುತ್ತೆ. ಕೋಪ ಮತ್ತು ತಾಳ್ಮೆ 2 ವಿರುದ್ಧ ಗುಣಗಳು. ಇವೆರಡೂ ಜೊತೆಗಿರ್ತವೆ, ಒಂದನ್ನೊಂದು ಬಿಟ್ಟಿರಲ್ಲ ಅವು. ಆದರೆ ನಾವು ತಿಳ್ಕೊಂಡಿರೋದೇನು? ಕೋಪ ಬೇರೆ, ತಾಳ್ಮೆ ಬೇರೆ ಅಂತ. ಅವೆರಡೂ ಒಂದೇ. ಹೆಂಗೆ ಒಂದಾಗ್ತವೆ ಅಂದರೆ ಅದು ಮನಸ್ಸಿನ ಸೃಷ್ಟಿ. ಇಟ್ ಈಸ್ ದಿ ಸ್ಲೇಯರ್ ಆಫ್ ದಿ ರಿಯಲ್. ನಿಜವಾದದ್ದನ್ನು ಅದು ತಪ್ಪು ದಾರಿಗೆ ಎಳೆಯುತ್ತೆ. ಇದು ಕೋಪ ಬೇರೆ ಮತ್ತು ತಾಳ್ಮೆ ಬೇರೆ ಅಂತ ಹೇಳಿ ಅಲ್ಲ. ಅದು ಕೋಪ ತಾಳ್ಮೆ ಎರಡೂ ಒಂದೇ. ಆದ್ದರಿಂದ ಕೋಪವನ್ನೇ ಜಯಿಸೋಕ್ಕಾಗಲ್ಲ ಆ ರೀತಿಯಲ್ಲಿ. ಮತ್ತು ಹೇಗೆ ಅಂತ ಹೇಳಿದರೆ ಧ್ಯಾನದ ಮುಖಾಂತರ ಜಯಿಸೋದಕ್ಕೆ ಸಾಧ್ಯವಾಗುತ್ತೆ. ಅವನಿಗೆ ಈಗ ಒಂದು ತಲೆ ಅದು ಹೊಡೆದ ತಕ್ಷಣವೇ ಪುನಃ ಬಂದು ಸೇರುತ್ತಲ್ಲ, ಹೀಗೆ ಪುನಃ ಬಂದು ಸೇರ್ತವೆ ಒಂದೊಂದು ಬಾಣದಿಂದ ಬಿಟ್ಟರೆ. ಅಂದರೆ ಒಂದೊಂದೇ ನಾವು ತಗೊಂಡು ಕೆಟ್ಟ ಗುಣಗಳನ್ನು ಅಭ್ಯಾಸ ಮಾಡ್ತಾ ಇದ್ದರೆ ಆ ಯಾವ ಕೆಟ್ಟ ಗುಣಗಳು ಹೋಗೋದಿಲ್ಲ. ಒಂದೊಂದನ್ನೇ ಅಭ್ಯಾಸ ಮಾಡ್ತಾ ಹೋದರೆ ಯಾವ ಕೆಟ್ಟ ಗುಣಗಳು ಹೋಗೋದಿಲ್ಲ. ಮತ್ತು ಏನು ಮಾಡಬೇಕು? ಆ ಎಲ್ಲ ಕೆಟ್ಟ ಗುಣಗಳನ್ನು ಒಂದೇ ಸತಿ
ಹೋಗಬೇಕು. ಒಂದೇ ಬಾಣದಿಂದ ಯಾರನ್ನ ರಾವಣನ ಕೊಲ್ಲಬೇಕು. ಆ ಒಂದೇ ಬಾಣ ಯಾವುದು ಅಂತ ಹೇಳಿದರೆ ಧ್ಯಾನ. ಅದರಲ್ಲೂ ವಿಪಶ್ಯನ ಧ್ಯಾನ. ಒಂದೇ ಬಾಣದಿಂದ ನಿನ್ನ ಕೆಟ್ಟ ಗುಣಗಳು ಏನಿರ್ತವೆ, ಆ ಭಯ, ಕಳವಳ, ಈರ್ಷೆ, ಇದೆಲ್ಲ, ಆಮೇಲೆ ಕೋಪ, ಇವೆಲ್ಲವೂ ಒಂದೇ ಸತಿ ಹೋಗ್ತವೆ. ನೀವು ಆ ಧ್ಯಾನವನ್ನು ಮಾಡಿದರೆ ಒಂದೇ ಸತಿ ಹೋಗ್ತವೆ. ಇವೆಲ್ಲ ರಾಶಿಗಳೇನಿದ್ದಾವೆ ಈಗ ಎಲ್ಲಾದರೂ ತಿಳ್ಕೊಂಡಿದ್ದೀರ ಅಲ್ಲ, ಇರಲಿ. ಆದರೆ ನೀವು ವೇಸ್ಟ್ಗಳು ಮೇಡಮು ತಿಳ್ಕೊಳ್ಬೇಕು. ಅದಕ್ಕೆ ನಿಮಗೆ ಎಜುಕೇಟರ್ ಶುಡ್ ಬಿ ಎಜುಕೇಟೆಡ್. ಅದಕ್ಕೆ JK ಅವರೇನು ಹೇಳ್ತಾರೆ, ಎಜುಕೇಟಿಂಗ್ ದಿ ಎಜುಕೇಟರ್ ಅಂತ ಹೇಳ್ತಾರೆ. ಸಮಗ್ರ ಪ್ರಜ್ಞೆಯ ಸ್ಥಿತಿಯನ್ನು ಧ್ಯಾನಾದಿಗಳ ಮುಖಾಂತರ ಒಂದು 6 ತಿಂಗಳು ಮಕ್ಕಳಿಗೆ 6 ತಿಂಗಳು ವರ್ಷ ಹಿಂಗೆಲ್ಲ ಮಾಡಿ ಆ ಪ್ರಜ್ಞಾ ಸ್ಥಿತಿಯಲ್ಲಿ, ಸಮಗ್ರ ಪ್ರಜ್ಞಾ ಸ್ಥಿತಿಯಲ್ಲಿ, ಆನಂದದ ಸ್ಥಿತಿಯಲ್ಲಿ ಮಕ್ಕಳಿಗೆ ಪಾಠ ಹೇಳಿಕೊಟ್ರೆ ಏನಾಗುತ್ತೆ, ಈ ಸಮಗ್ರ ಸ್ಥಿತಿಯಲ್ಲಿ ಮಕ್ಕಳಿಗೆ ಪಾಠ ಹೇಳಿಕೊಟ್ಟಾಗ ಅದು ಅಬ್ಸರ್ವಿಂಗ್, ಲಿಸನಿಂಗ್ ಆ್ಯಂಡ್ ಲರ್ನಿಂಗ್ ಟೇಕ್ ಪ್ಲೇಸ್ ಅಟ್ ದಿ ಸೇಮ್ ಟೈಮ್. ಈ ಒಂದು ಆಧಾರದ ಮೇಲೆ, ಪ್ರಜ್ಞೆ ಆಧಾರದ ಮೇಲೆ ಏನು, ಲಿಸನಿಂಗ್, ಅಬ್ಸರ್ವಿಂಗ್, ಲರ್ನಿಂಗ್ ಟೇಕ್ ಪ್ಲೇಸ್ ಸೈಮಲ್ಟೇನಿಯಸ್ಲಿ. ಒಂದೇ ಸಾರಿ ಈ ಪ್ರಜ್ಞೆಯ ಆಧಾರದ ಮೇಲೆ ಅಥವಾ ಸ್ಥಿತಿಯಲ್ಲಿ ಎಲ್ಲವೂ ಬಂದುಬಿಡ್ತವೆ. ಇಡೀ ಒಂದು ಏನು ಇದೇನಿದೆ, ಯಾವುದೋ ಟೀಚಿಂಗ್ ಅಂದರೆ ಶಿಕ್ಷಣ, ಒಂದೇ ಸತಿಗೆ ಅದು ಲಭ್ಯವಾಗುತ್ತೆ. ಒಂದೇ ಸತಿಗೆ ಲಭ್ಯವಾಗುತ್ತೆ ಅಂತಂದರೆ ಸಮಗ್ರವಾಗಿ ಲಭ್ಯವಾಗುತ್ತೆ. ಅದು ಸಮಗ್ರ ಶಿಕ್ಷಣವಾಗುತ್ತೆ. ಥ್ಯಾಂಕ್ ಯು.